ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ನಾವು ಈ ಚಾಪ್ಟರ್ನಲ್ಲಿ, ಹಿಂದಿನ ಚಾಪ್ಟರ್ನಲ್ಲಿ ಬ್ಯಾಂಕಿಂಗ್ ಅಂತ ಅಂದರೆ ಏನು, ಬ್ಯಾಂಕಿನ ಇತಿಹಾಸ ಎಂಥದ್ದು, ವಿಶ್ವಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗೆ ಬೆಳವಣಿಗೆಯನ್ನು ಹೊಂದಿತು, ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಬಗ್ಗೆ ಸ್ಥೂಲವಾದಂತಹ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಅದರ ಕಾರ್ಯಗಳು, ಆಮೇಲೆ ಮಾನಿಟರಿ ಪಾಲಿಸೀಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದಾದಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದಾಗ ಹೇಗೆ ಟೈಪ್ಸ್ ಆಫ್ ಬ್ಯಾಂಕಿಂಗ್ಗಳನ್ನ ವರ್ಗೀಕರಣ ಮಾಡ್ತೇವೆ, ಬ್ಯಾಂಕ್ಗಳನ್ನು ಹೇಗೆ ವರ್ಗೀಕರಣ ಮಾಡ್ತೇವೆ, ಯಾವ ತರಹದ ಬ್ಯಾಂಕುಗಳನ್ನು ನಾವು ನೋಡ್ತೇವೆ, ಅವುಗಳ ಕಾರ್ಯಗಳು ಎಂತಹವು, ಮತ್ತು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಗೆ ಏನೇನು ಸಮಿತಿಗಳು ಬಂದವು, ಅವುಗಳನ್ನೆಲ್ಲ ಅಧ್ಯಯನ ಮಾಡಿದ್ದೇವೆ. ಇಂದಿನ ಚಾಪ್ಟರ್ನಲ್ಲಿ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತಕ್ಕಂಥ ಒಂದು ಹೆಡ್ಲೈನ್ ಮೂಲಕ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಇಲ್ಲಿ ಇಂಪಾರ್ಟೆಂಟ್ ಆಗೋದು ಏನು ಅಂತಂದರೆ, ಬ್ಯಾಂಕುಗಳನ್ನು ಯಾಕೆ ನ್ಯಾಷನಲೈಸೇಷನ್ ಮಾಡ್ತಾರೆ, ಮತ್ತು ಬ್ಯಾಂಕುಗಳ ನ್ಯಾಷನಲೈಸೇಷನ್ನ ಉದ್ದೇಶ ಎಂಥದ್ದು. ನಮಗೆ ಡೈರೆಕ್ಟ್ ಕ್ವಶನ್ಸ್ಗಳು PCPSIಗಳಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಎಸ್ಸೆ ಬರೆಯೋದಕ್ಕೆ ಇದ್ರ ಬಗ್ಗೆ ಕ್ವಶನ್ಗಳು ಬರೋದಂಥ ಚಾನ್ಸಸ್ ಇರುತ್ತೆ, KSL ಆಗಿರ್ಬೋದು ಮತ್ತು PSIL ಆಗಿರ್ಬೋದು. ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಸ್ವಲ್ಪ ಬ್ರಾಡಾಗಿ ಇಲ್ಲಿ ಮಾತಾಡ್ತಾ ಹೋಗ್ತೇನೆ. ನ್ಯಾಷನಲೈಸೇಷನ್ ಅಂತ ಅಂದ್ರೇನು ಮತ್ತು ಅಮಾಲ್ಗಮೇಷನ್ ಅಂತ ಅಂದ್ರೇನು, ಅಥವಾ ಮರ್ಜರ್ ಅಂತ ಹೇಳಿ ಕರಿತೇವೆ, ಮರ್ಜ್ ಮಾಡೋದು ಅಂತ ಹೇಳಿ ಕರಿತೇವೆ, ವಿಲೀನ ಪ್ರಕ್ರಿಯೆ ಅಂತ ಹೇಳಿ ಕರಿತೇವೆ, ಮತ್ತು ರಾಷ್ಟ್ರೀಕರಣ ಪ್ರಕ್ರಿಯೆ ಅಂತ ಹೇಳಿ ಕರಿತೇವೆ. ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಟಾಪಿಕ್ಗಳು. ಮತ್ತು ಭಾರತದಲ್ಲಿ ಯಾವ್ಯಾವ ಬ್ಯಾಂಕ್ಗಳನ್ನು ಮರ್ಜ್ ಮಾಡಲಾಯಿತು, ಆಮೇಲೆ ಯಾವ್ಯಾವ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು, ಅದಾದಮೇಲೆ ಟಾಪ್ 10 ಇಂಡಿಯನ್ ಬ್ಯಾಂಕ್ಸ್ಗಳು ಯಾವ್ಯಾವು, ಟಾಪ್ 10 ವರ್ಲ್ಡ್ ಬ್ಯಾಂಕ್ ಲಿಸ್ಟಲ್ಲಿ ನೋಡಿದಾಗ ಟಾಪ್ 10 ಬ್ಯಾಂಕುಗಳು ಯಾವ್ಯಾವ ಬರ್ತವೆ, ಯಾವ್ಯಾವ ದೇಶದ ಬ್ಯಾಂಕುಗಳಿದ್ದಾವೆ, ಮತ್ತು ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಪಟ್ಟಂಗೆ ಏನೇನು ಶಿಫಾರಸುಗಳು ಬಂದವು, ಯಾವ್ಯಾವ ಸಮಿತಿಗಳು ಬಂದವು, ಈ ಎಲ್ಲ ವಿಚಾರಗಳು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದೊಂದೇ ವಿಚಾರ ಮಾತಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ಮೊದಲನೇ ಹಂತದ ರಾಷ್ಟ್ರೀಕರಣ 1969 ಜುಲೈ 19 ಮೊದಲ ಹಂತದ ರಾಷ್ಟ್ರೀಕರಣ ಆಗುತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ 1955ರಲ್ಲಿ SBI ನಾಮಕರಣ ಆಗಿ 1956ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಆಗಿರುತ್ತೆ. ಅದರ ಹೊರತಾಗಿ ದೊಡ್ಡ ಮಟ್ಟದ ರಾಷ್ಟ್ರೀಕರಣ ಆಗ್ತಕ್ಕಂಥದ್ದು ಯಾವಾಗ ಅಂತಂದರೆ 1969 ಜುಲೈ 19 ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರ್ತಾರೆ. ವಾಟ್ ದ ರೀಸನ್ ಅಂತ ಅಂದರೆ, ಏನು ರೀಸನ್ ಅಂತ ಅಂದರೆ, ತುಂಬ ಖಾಸಗಿ ಬ್ಯಾಂಕುಗಳು ಓಪನ್ ಆಗಿರ್ತವೆ ಆ ಸಂದರ್ಭದಲ್ಲಿ. ಆಮೇಲೆ ಆ ಬಂಡವಾಳವನ್ನು ಬ್ಯಾಂಕುಗಳ ಬಂಡವಾಳವನ್ನು ನಿರ್ಧರಿಸೋದು ಕಷ್ಟ ಆಗಿರುತ್ತೆ. ಆಮೇಲೆ ಬ್ಯಾಂಕುಗಳ ಅಡ್ಮಿನಿಸ್ಟ್ರೇಷನನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಿರುತ್ತೆ. ಹಲವಾರು ದಿವಾಳಿ ಆದಂತಹ ಬ್ಯಾಂಕುಗಳನ್ನು ಆ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಖಾಸಗಿ ಬ್ಯಾಂಕುಗಳು ದಿವಾಳಿಯ ಅಂಚಿನಲ್ಲಿರ್ತವೆ. ಅದಾದಮೇಲೆ ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ 1969 ಸಂದರ್ಭದಲ್ಲಿ. ಈ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡಂತಹ ಇಂದಿರಾ ಗಾಂಧಿಯವರು 1969 ಜುಲೈ 19 ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಸೊ ಅದರಿಂದ ಜುಲೈ 19 ನಾವು ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಹೇಳಿ ನ್ಯಾಷನಲ್ ಬ್ಯಾಂಕ್ ನ್ಯಾಷನಲೈಸೇಷನ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೇವೆ ಅಂತ ಹೇಳಿ ನೋಡ್ತೇವೆ. ಬಟ್ ಏನು ಈ ರಾಷ್ಟ್ರೀಕರಣ ಪ್ರಕ್ರಿಯೆ, ಇದರ ಸ್ಥೂಲವಾದಂತಹ ಪರಿಚಯವನ್ನು ಮಾಡ್ಕೊಳ್ಳೋದಾಯಿತು ಅಂದರೆ, 50 ಕೋಟಿಗಿಂತ ಹೆಚ್ಚು ಬಂಡವಾಳ ವ್ಯವಹಾರವನ್ನು ಹೊಂದಿದ್ದಂತಹ ಬ್ಯಾಂಕುಗಳು, ಎಲ್ಲ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡೋದಿಲ್ಲ, 50 ಕೋಟಿಗಿಂತ ಹೆಚ್ಚು ಬಂಡವಾಳ ಅಂದರೆ 50 ಕೋಟಿಗಿಂತ ಹೆಚ್ಚು ವ್ಯವಹಾರವನ್ನು ಮಾಡ್ತಕ್ಕಂತಹ ಬ್ಯಾಂಕುಗಳನ್ನು ಇವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಹಾಗೆ ದೇಶದ ಒಟ್ಟು ಠೇವಣಿಯಲ್ಲಿ 85% ಪಾಲನ್ನು ಹೊಂದಿರತಕ್ಕಂತಹ 14 ಬ್ಯಾಂಕುಗಳನ್ನು ಇವರು ಆಯ್ಕೆ ಮಾಡ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ ಅಂತ ಹೇಳಿ ನಾವು ಗುರುತಿಸ್ತೇವೆ. ಆ 14 ಬ್ಯಾಂಕುಗಳನ್ನು ಆಯ್ಕೆ ಮಾಡಿಕೊಂಡು 85% ಠೇವಣಿ ಬಂಡವಾಳವನ್ನು ಹೊಂದಿರತಕ್ಕಂಥ ಠೇವಣಿಯನ್ನು ಹೊಂದಿರತಕ್ಕಂತಹ ಬ್ಯಾಂಕುಗಳನ್ನು ಇವರು ಏನು ಮಾಡ್ತಾರೆ, ರಾಷ್ಟ್ರೀಕರಣ ಮಾಡ್ತಾರೆ ಅಂತ ಹೇಳಿ ನೋಡ್ತೇವೆ. ಈ ಸಂದರ್ಭದಲ್ಲಿ ಇದ್ದಂಥವರು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರ್ತಾರೆ. LK ಝಾ ಅವರು, ನಿಮಗೇನು ಹೇಳಿದೆ, ನಾನು ಆಲ್ರೆಡಿ ಮಾತಾಡಿದ್ದೇನೆ ಗವರ್ನರ್ ಬಗ್ಗೆ ಹೇಳುವಾಗ. LK ಝಾ ಅವರು RBIನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರ್ತಾರೆ ಅಂತ ಹೇಳಿ ಗಮನಿಸ್ತೇವೆ. ಜಯಪ್ರಕಾಶ್ ನಾರಾಯಣ್ ಅವರು ಇದನ್ನು ರಾಜಕೀಯ ನಿಷ್ಠೆಯ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ವಾಕ್ಯವನ್ನು ಕೊಟ್ಟು PSIಯಲ್ಲಿ ಈ ವಾಕ್ಯವನ್ನು ಕೊಟ್ಟು ಇದನ್ನು ಯಾರು ಹೇಳಿದರು ಅಂತ ಹೇಳಿ 3 ಸಾರಿ ಕ್ವಶನ್ ಬಂದಿದೆ. ದಟ್ಸ್ ವೈ ಇದನ್ನು ನಿಮಗೆ ನೀಡ್ತಾ ಇದ್ದೀನಿ. ರಾಜಕೀಯ ನಿಷ್ಠೆಯ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿ ಯಾವುದಕ್ಕೆ ಹೇಳ್ತಾರೆ ಅಂತಂದರೆ, 1969 ಜುಲೈ 19 ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರು ಹೇಳುವಂಥ ಮಾತಿದು. ಅದಾದಮೇಲೆ ನೆಕ್ಸ್ಟ್ ಯಾವುದನ್ನು ನೋಡ್ತೀವಿ ಅಂತಂದರೆ ಸ್ನೇಹಿತರೆ, ರಾಷ್ಟ್ರೀಕರಣ ಆಯಿತು ಅಂತ ಅಂದಾಗ
ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗೋದು ಈ ರಾಷ್ಟ್ರೀಕರಣದಲ್ಲಿ 14 ಬ್ಯಾಂಕ್ಗಳು ಯಾವ್ಯಾವು, ಏನೋ ಒಟ್ಟು 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆಗ್ತವೆ. ಆ 14 ಬ್ಯಾಂಕುಗಳು ಯಾವ್ಯಾವು, ಕರ್ನಾಟಕದ ಯಾವುದಾದ್ರು ಬ್ಯಾಂಕ್ ಇದಾವ ಅಂತ ಹೇಳಿ ಗಮನಿಸಬೇಕಾಗುತ್ತೆ. ದಟ್ಸ್ ವೈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕು, ಕೆನರಾ ಬ್ಯಾಂಕು, ದೇನಾ ಬ್ಯಾಂಕು, ಅದಾದಮೇಲೆ ಯುನೈಟೆಡ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಅಲಹಾಬಾದ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಈ 14 ಬ್ಯಾಂಕುಗಳಲ್ಲಿ ನಿಮಗೆ ಹೇಳಿದ ಹಾಗೆ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕನ್ನು ನಾವು ಗಮನಿಸ್ತೇವೆ. ಇವೆರಡು ಕರ್ನಾಟಕದ ಬ್ಯಾಂಕುಗಳಾಗಿರ್ತವೆ. ಸೊ ಇಲ್ಲಿ 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆದವು. ಅದರಲ್ಲಿ ಇದ್ದಂತಹ 2 ಕರ್ನಾಟಕದ ಬ್ಯಾಂಕ್ ಅಂತ ಅಂದರೆ ಕೆನರಾ ಮತ್ತು ಸಿಂಡಿಕೇಟ್. ಡೈರೆಕ್ಟ್ ಕ್ವಶನ್ನು KPSCಯಲ್ಲಿ ಅನಾಲಿಸಿಸ್ ಮಾಡೋಕ್ಕೆ ಕೇಳಿದ್ದಾನೆ. 1969ರಲ್ಲಿ 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆದವು, ಒಂದು ಸರಿ. ಅದರಲ್ಲಿ ಕರ್ನಾಟಕದ 3 ಬ್ಯಾಂಕುಗಳಿದ್ವು ಅಂತ ಹೇಳಿಕೊಟ್ಟಿದ್ದ ಒಂದು ಸರಿ, ಅದು ತಪ್ಪಾಗಿರುತ್ತೆ. ಕರ್ನಾಟಕದ 2 ಬ್ಯಾಂಕುಗಳಿರ್ತವೆ, ಕೆನರಾ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ಆಮೇಲೆ 2ನೇ ಹಂತದ ರಾಷ್ಟ್ರೀಕರಣ ಆಗುತ್ತೆ. ಬ್ಯಾಂಕುಗಳನ್ನು ನಿಮಗೆ ರಾಷ್ಟ್ರೀಕರಣ ಅಂತಂದರೆ ನಾನು ತುಂಬ ಸಾರಿ ಮಾತಾಡ್ಬಿಟ್ಟಿದ್ದೀನಿ, ಈಗ ಮತ್ತೆ ಪದೇ ಪದೇ ಅದನ್ನೇ ಹೇಳಲ್ಲ. ಬ್ಯಾಂಕುಗಳನ್ನು ಗೌರ್ಮೆಂಟ್ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದನ್ನು ರಾಷ್ಟ್ರೀಕರಣ ಅಂತ ಹೇಳಿ ಕರೀತೇವೆ. ಇವೆಲ್ಲ ಸ್ನೇಹಿತರೆ, ಈ ಬ್ಯಾಂಕುಗಳು ಏನಿರ್ತವೆ ಇವೆಲ್ಲ ಪ್ರೈವೇಟ್ ಬ್ಯಾಂಕುಗಳು, ಪ್ರೈವೇಟ್ನವರು ಆರಂಭ ಮಾಡಿರ್ತಾರೆ. ಬಟ್ಟು ಒಂದೊಂದು ಸಂದರ್ಭಗಳಲ್ಲಿ ಆ ಬ್ಯಾಂಕುಗಳು ದಿವಾಳಿತನ ಮತ್ತು ಅದರ ಕರಪ್ಷನ್ನು ಈ ಥರದ ಒಂದಿಷ್ಟು ಕಾರಣಗಳಿಂದಾಗಿ ಹಾಗೆ ಒಂದು ಇದು ಎಕಾನಮಿಗೆ ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಡಬೇಕು, ಎಕಾನಮಿಯನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ ಅಂತ ಹೇಳಿ ಗಮನಿಸ್ತೇವೆ. 2ನೇ ಹಂತದ ರಾಷ್ಟ್ರೀಕರಣದಲ್ಲಿ ಈ ಸಂದರ್ಭದಲ್ಲಿಯೂ ಕೂಡ ಇಂದಿರಾ ಗಾಂಧಿಯವರೇ ಪ್ರಧಾನಿಯಾಗಿರ್ತಾರೆ. 200 ಕೋಟಿ ಬಂಡವಾಳವನ್ನು 200 ಕೋಟಿ ಬಂಡವಾಳವನ್ನು ಹೊಂದಿರತಕ್ಕಂತಹ 6 ಬ್ಯಾಂಕುಗಳನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಕರಣ ಮಾಡಲಾಗುತ್ತೆ. ಸೊ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು. ಆ ಸಂದರ್ಭದಲ್ಲಿ IG ಪಟೇಲ್ ಅಂತಕ್ಕಂಥವ್ರು RBIನ ಗವರ್ನರ್ ಆಗಿದ್ರು ಅಂತ ಹೇಳಿ ನೋಡ್ತೀವಿ. ಒಟ್ಟು 6 ಬ್ಯಾಂಕುಗಳು ಈ ಸಂದರ್ಭದಲ್ಲಿ ರಾಷ್ಟ್ರೀಕರಣ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಆಂಧ್ರ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ, ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತ ಹೇಳಿ ನೋಡ್ತೇವೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ವಿಜಯ ಬ್ಯಾಂಕು, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತೇವೆ. ಈ ಒಂದು 6 ಬ್ಯಾಂಕುಗಳು ಆ ಸಂದರ್ಭದಲ್ಲಿ ರಾಷ್ಟ್ರೀಕರಣ ಆಗಿರ್ತವೆ. ಅದರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ನಾಟಕದ್ದು, ವಿಜಯ ಬ್ಯಾಂಕು ಕರ್ನಾಟಕದ್ದು ಅಂತ ಹೇಳಿ ಗಮನಿಸ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1980ರ ಸಂದರ್ಭದಲ್ಲಿ ಒಟ್ಟು ಟೋಟಲ್ ಆಗಿ 1980ರ ಸಂದರ್ಭದಲ್ಲಿ 20 ರಾಷ್ಟ್ರೀಕೃತ ಬ್ಯಾಂಕುಗಳಿರ್ತವೆ. ರಾಷ್ಟ್ರೀಕರಣಗೊಂಡಂತಹ ಬ್ಯಾಂಕುಗಳು 20 ಬ್ಯಾಂಕುಗಳಿರ್ತವೆ ಅಂತೇಳಿ ನಾವು ಗಮನಿಸ್ತೇವೆ. ಇಷ್ಟು ಸ್ನೇಹಿತರೆ ಬ್ಯಾಂಕುಗಳ ರಾಷ್ಟ್ರೀಕರಣದ ಬಗ್ಗೆ ಬರ್ತಕ್ಕಂಥ ಪರಿಕಲ್ಪನೆ. ಅದಾದಮೇಲೆ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು SBI ಮತ್ತು ಅದರ ಸಹವರ್ತಿ ಬ್ಯಾಂಕುಗಳು ಅಂತ ಹೇಳಿ ಕರೀತೇವೆ. ನಿಮ್ಗೆ ಆಲ್ರೆಡಿ ನಾನು RBI ಏನು ಮಾಡುವಾಗ ಅಥವಾ ಬ್ಯಾಂಕಿಂಗ್ ಇತಿಹಾಸವನ್ನು ಮಾಡುವಾಗ ಕ್ಲಿಯರಾಗಿ ಹೇಳಿದ್ದೇನೆ ಹೇಗೆ SBI ಹುಟ್ಟುಕೊಳ್ತು ಅಂತಕ್ಕಂಥದ್ದು. ಏನು ಪ್ರೆಸಿಡೆನ್ಸಿ ಬ್ಯಾಂಕುಗಳು ಅಂತ ಹೇಳಿ ಆರಂಭವಾದವು. ಭಾರತದ ಅತ್ಯಂತ ಹಳೆಯ ಬ್ಯಾಂಕ್ ಅಂತ ಹೇಳಿ ಗುರುತಿಸಿಕೊಳ್ಳುವಂಥ ಈ SBI 3 ಬ್ಯಾಂಕುಗಳು ವಿಲೀನ ಆಗಿರ್ತವೆ. ಬ್ಯಾಂಕುಗಳ ಅಮಾಲ್ಗಮೇಷನ್ ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥದ್ದು SBI ಬ್ಯಾಂಕಿಂದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಅದರಲ್ಲಿ ಬೆಂಗಾಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬೆಂಗಾಲ್ ಅಂತಕ್ಕಂಥದ್ದು ಬ್ಯಾಂಕ್ ಆಫ್ ಕಲ್ಕತ್ತಾ ಆಗಿ ಆರಂಭ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಬೆಂಗಾಲ್ ಆಗುತ್ತೆ 1806ರಲ್ಲಿ ಅಂತ ಹೇಳಿ ನೋಡ್ತೇವೆ, ಇದು ಆರಂಭ ಆಗಿದ್ದು. ನೆಕ್ಸ್ಟ್ ಬಾಂಬೆ 1840ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಬ್ಯಾಂಕ್ ಆಫ್ ಬಾಂಬೆ. ಅದಾದಮೇಲೆ ಬ್ಯಾಂಕ್ ಆಫ್ ಮದ್ರಾಸು 1843ರಲ್ಲಿ, 1806, 1840, 1843ರಲ್ಲಿ ಈ 3 ಬ್ಯಾಂಕುಗಳು ಏನಿರ್ತವೆ ಇವುಗಳನ್ನು ಮರ್ಜ್ ಮಾಡಿ ಅಮಾಲ್ಗಮೇಷನ್ ಮಾಡಿ ಇದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬ್ಯಾಂಕನ್ನು ಆರಂಭ ಮಾಡಲಾಗಿರುತ್ತೆ. 1920ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಜಾರಿಗೆ ಬಂದಿರುತ್ತೆ. ಅದರ ಅನುಗುಣವಾಗಿ ಜನವರಿ 27 1921ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಬ್ಯಾಂಕ್ ಆರಂಭ ಆಗುತ್ತೆ. ಈ ಆರಂಭವಾದಂತಹ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1934ರವರೆಗೂ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. 1934 ಏಪ್ರಿಲ್ 1ರಂದು 1935 ಏಪ್ರಿಲ್ 1ರಂದು ಆರಂಭವಾಗುವಂತಹ ರಿಸರ್ವ್ ಬ್ಯಾಂಕ್ ಪ್ರಸ್ತುತದವರೆಗೂ ನಮ್ಮ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇಂಪೀರಿಯಲ್ ಬ್ಯಾಂಕು 1955 ಜುಲೈ 1ರಂದು SBI ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ನಾಮಕರಣಗೊಳ್ಳುತ್ತೆ. 1956 ಜೂನ್ 2ನೇ ತಾರೀಕು
ಇದಕ್ಕೆ ರಾಷ್ಟ್ರೀಕರಣವನ್ನು ಮಾಡಿ, ಇದನ್ನು ನ್ಯಾಷನಲೈಸ್ ಮಾಡಿ ಏನು ಇದನ್ನು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಏನು ಮಾಡಲಾಗುತ್ತೆ ಅಂತಂದರೆ ಪರಿವರ್ತಿಸಲಾಗುತ್ತೆ. ಈ ಸಂದರ್ಭದಲ್ಲಿ RBIನ ಗವರ್ನರ್ ಯಾರಿದ್ರು ಅಂತಂದರೆ ಬೆನಗಲ್ಲ ರಾಮರಾಯ್ ಅವರು RBIನ ಗವರ್ನರ್ ಆಗಿರ್ತಾರೆ. ಸೊ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದು ಅಂತಂದರೆ SBI ಬ್ಯಾಂಕಿನ ಸಹವರ್ತಿ ಬ್ಯಾಂಕ್ಗಳು ಯಾವ್ಯಾವು. ಇತ್ತೀಚೆಗೆ 2017ರಲ್ಲಿ ಇವೆಲ್ಲವನ್ನು ಅಮಾಲ್ಗಮೇಷನ್ ಮಾಡಲಾಯಿತು, ವಿಲೀನ ಮಾಡಲಾಯಿತು. ತುಂಬ ಇದ್ದಾವೆ SBIನ ಸಹವರ್ತಿ ಬ್ಯಾಂಕ್ಗಳು ತುಂಬ ಇದ್ದವು. ಅವೆಲ್ಲ ಈ ಬ್ಯಾಂಕ್ಗಳಲ್ಲಿ ಮರ್ಜ್ ಆಗಿ ಈಗ ನಾವು ಇಷ್ಟು ಬ್ಯಾಂಕ್ಗಳನ್ನು ನೋಡ್ತೇವೆ. ಇನ್ನು 6 ಬ್ಯಾಂಕ್ಗಳಿದ್ದಾವೆ. ಈ 6 ಬ್ಯಾಂಕ್ಗಳನ್ನು ನೋಡ್ತೇವೆ. 5 ಬ್ಯಾಂಕ್ಗಳಿದ್ದಾವೆ ಇಲ್ಲಿ. ಈ 5 ಬ್ಯಾಂಕ್ಗಳಲ್ಲಿ ಮರ್ಜ್ ಆಗ್ತಾ ಹೋಗ್ತವೆ. ಎಲ್ಲ ಬ್ಯಾಂಕ್ಗಳು ಮರ್ಜ್ ಆಗ್ತಾ ಹೋಗ್ತವೆ. ಬಟ್ ನಮಗೆ ಮರ್ಜ್ ಆಗಿರುವಂಥ ಇತಿಹಾಸ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹೇಳಿ ನೋಡ್ತೇವೆ. 1913 ಅಕ್ಟೋಬರ್ 2ನೇ ತಾರೀಕು ಈ ಬ್ಯಾಂಕ್ ಆರಂಭ ಆಗಿರುತ್ತೆ. ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ಕೊಂಡಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್ ಆಗಿ ಗುರುತಿಸ್ಕೊಂಡಿತ್ತು. ಯಾಕೆಂತಂದರೆ ಕರ್ನಾಟಕದಲ್ಲಿ ಆರಂಭವಾದಂತಹ ಮೊದಲನೇ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ಕೊಂಡಿದ್ದಂತಹ ಅಥವಾ ಕರ್ನಾಟಕದ ಬ್ಯಾಂಕ್ ಆಗಿ ಗುರುತಿಸ್ಕೊಂಡಿದ್ದಂಥ, ಕರ್ನಾಟಕದಲ್ಲಿ ತುಂಬ ಬ್ಯಾಂಕ್ಗಳು ಆರಂಭ ಆಗಿದ್ದವು. ಯಾಕೆಂತಂದರೆ 1906ರಲ್ಲಿ ಏನೋ ಸಿಂಡಿಕೇಟು, ಕಾರ್ಪೊರೇಷನ್ ಈ ಥರದ ಬ್ಯಾಂಕ್ಗಳು ಆರಂಭ ಆಗಿದ್ವು ಅಂತ ಹೇಳಿ ನೋಡ್ತೇವೆ. ಬಟ್ 1913ರಲ್ಲಿ ಆರಂಭ ಆಗಿದ್ದಂತಹ ವಿಶ್ವೇಶ್ವರಯ್ಯನವರಿಂದ ಆರಂಭ ಆಗಿದ್ದಂತಹ ಒಂದು ಹೆಮ್ಮೆಯ ಬ್ಯಾಂಕ್ ಆಗಿ SBM ಗುರುತಿಸ್ಕೊಂಡಿತ್ತು. ಬಟ್ ಈಗ ಅದು ಕಣ್ಮರೆಯಾಗಿದೆ. ಎಲ್ಲಿ ಹೋಗಿದೆ ಅಂತಂದರೆ SBIನಲ್ಲಿ ವಿಲೀನ ಆಗಿದೆ. ಇದು SBI ಗ್ರೂಪಿಗೆ ಯಾವಾಗ ಸೇರ್ಪಡೆ ಆಯಿತು ಅಂತಂದರೆ 1960ರಲ್ಲಿ ಈ ಬ್ಯಾಂಕು SBI ಗ್ರೂಪಿಗೆ ಸೇರ್ಪಡೆಯಾಗಿತ್ತು. ನೆಕ್ಸ್ಟು ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಅಂಡ್ ತ್ರಿಪುರಾ ಅಂತಕ್ಕಂಥದ್ದು, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತು ತ್ರಿಪುರಾ ಅಂತಕ್ಕಂಥದ್ದು 1944 ಮತ್ತು 43ರಲ್ಲಿ, ಬಿಕನೇರ್ 44ರಲ್ಲಿ, ತ್ರಿಪುರಾ 43ರಲ್ಲಿ ಆರಂಭವಾಗಿದ್ವು. 1963ರಲ್ಲಿ ಸ್ಟೇಟ್ ಬ್ಯಾಂಕ್ ಗ್ರೂಪಿಗೆ ಸೇರ್ಕೊಳ್ತಿದ್ವು. ಸ್ನೇಹಿತರೆ, ವಿಲೀನ ಆಗಿದ್ದು ಬೇರೆ, ಸ್ಟೇಟ್ ಬ್ಯಾಂಕ್ ಗ್ರೂಪಿಗೆ ಸೇರ್ಕೊಳ್ಳೋದು ಬೇರೆ. ಸ್ಟೇಟ್ ಬ್ಯಾಂಕ್ ಗ್ರೂಪಿಗೆ ಸೇರ್ಕೊಳ್ಳೋದು ಅಂತಂದ್ರೆ ಏನು ಅಂತಂದರೆ ಮುಂದ್ಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಅಂತ ಹೇಳಿ ಬಂತು ಅಂದರೆ ಅದನ್ನು ಸ್ಟೇಟ್ ಬ್ಯಾಂಕ್ ಗ್ರೂಪಿಗೆ ಸೇರ್ಕೊಳ್ಳೋದು ಅಂತ ಹೇಳ್ತೀವಿ. ಇವೆಲ್ಲ ಹೆಸರುಗಳು ಮಾಯ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟೇ ಹೆಸರು ಉಳಿತು ಅಂದರೆ ಅದನ್ನು ವಿಲೀನ ಅಂತ ಹೇಳಿ ಕರಿತೇವೆ. ಬಟ್ ನಾನು ಹೇಳ್ತಾ ಇರೋದು ಈ ಕಡೆ ಕೊಟ್ಟಿರ್ತಕ್ಕಂಥ ಇಸ್ವಿಗಳು ಅವೇನು ಅಂತಂದರೆ ಗ್ರೂಪಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಇಸ್ವಿಗಳು. ನೆಕ್ಸ್ಟ್ ನೋಡ್ತೇವೆ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅಂತ ಹೇಳಿ ನೋಡ್ತೇವೆ. 1941ರಲ್ಲಿ ಈ ಬ್ಯಾಂಕ್ ಆರಂಭ ಆಗಿರುತ್ತೆ. 1956ರಲ್ಲಿ ಈ ಗ್ರೂಪಿಗೆ SBI ಗ್ರೂಪಿಗೆ ಸೇರ್ಪಡೆ ಆಗುತ್ತೆ. ನೆಕ್ಸ್ಟು ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ ಅಂತ ಹೇಳಿ ನೋಡ್ತೇವೆ. 1917ರಲ್ಲಿ ಆರಂಭ ಆಗಿದ್ದಂತಹ ಬ್ಯಾಂಕು 1960ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೂಪಿಗೆ ಸೇರ್ಪಡೆ. ನೆಕ್ಸ್ಟು ಸ್ಟೇಟ್ ಬ್ಯಾಂಕ್ ಆಫ್ ತ್ರಿವಾಂಕೂರ್ ಅಂತ ಹೇಳಿ ನೋಡ್ತೇವೆ. 1945ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. 1960ರಲ್ಲಿ ಈ ಬ್ಯಾಂಕು SBI ಗ್ರೂಪಿಗೆ ಸೇರ್ಪಡೆ. ಇಷ್ಟು ಬ್ಯಾಂಕುಗಳು SBIನ ಸಹವರ್ತಿ ಬ್ಯಾಂಕುಗಳು ಅಂತ ಹೇಳಿ ನೋಡ್ತೇವೆ. ಇವುಗಳ ಜೊತೆಗೆ ಭಾರತೀಯ ಮಹಿಳಾ ಬ್ಯಾಂಕು 19 ನವೆಂಬರ್ 2013ರಂದು ಏನೋ ಇಂದಿರಾ ಗಾಂಧಿಯವರ ಬರ್ತ್ಡೇ ಅಂತ ಏನು ನೋಡ್ತೇವೆ, 19ನೇ ತಾರೀಕು ನವೆಂಬರ್ ತಿಂಗಳಲ್ಲಿ 1917 ನವೆಂಬರ್ 19ನೇ ತಾರೀಕು ಅವರು ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ನಲ್ಲಿ ಜನಿಸ್ತಾರೆ ಅಂತ ಹೇಳಿ ನೋಡ್ತೇವೆ. ಇಂದಿರಾ ಗಾಂಧಿಯವರು ಅವರ ಒಂದು ಬರ್ತ್ಡೇಯ ಸವಿ ನೆನಪಿಗಾಗಿ ಮತ್ತು ಮಹಿಳಾ ಸಬಲೀಕರಣದ ಉದ್ದೇಶವನ್ನು ಇಟ್ಟುಕೊಂಡು ಮಹಿಳಾ ಸಶಕ್ತೀಕರಣಕ್ಕೆ ಸಹಕಾರವನ್ನು ನೀಡುವಂತಹ ದೃಷ್ಟಿಯಲ್ಲಿ ಮಹಿಳಾ ಬ್ಯಾಂಕನ್ನು ಆರಂಭ ಮಾಡಲಾಗಿರುತ್ತೆ 2013ರಲ್ಲಿ. ಈ ಬ್ಯಾಂಕನ್ನು ಕೂಡ 2017 ಏಪ್ರಿಲ್ 1ನೇ ತಾರೀಕು ಏನು ಮಾಡಲಾಗುತ್ತೆ ಅಂತ ಅಂದರೆ SBIನಲ್ಲಿ ಹಿಂದೆ ಹೇಳಿದಂತಹ 5 ಬ್ಯಾಂಕುಗಳು ಪ್ಲಸ್ ಈ ಭಾರತೀಯ ಮಹಿಳಾ ಬ್ಯಾಂಕನ್ನು 2017 ಏಪ್ರಿಲ್ 1ರಲ್ಲಿ ವಿಲೀನ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದೇ ಒಂದು ಬ್ಯಾಂಕನ್ನು ಏನು ಮಾಡಲಾಗುತ್ತೆ ಅಂತಂದರೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಿ ನೋಡ್ತೀವಿ. ಈಗೆಲ್ಲ ಇವ್ಯಾವ ಬ್ಯಾಂಕುಗಳು ಇಲ್ಲ, ನಾವು ಎಲ್ಲಿ ನೋಡಿದ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬೋರ್ಡ್ಗಳನ್ನೇ ನಾವು ಗಮನಿಸ್ತಾ ಇದ್ದೇವೆ. ಇದು ಮೊದಲನೇ ವಿಲೀನ ಪ್ರಕ್ರಿಯೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಪ್ರಸ್ತುತ ಭಾರತದ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ಸಾರ್ವಜನಿಕ ವಲಯದಲ್ಲೂ ಮತ್ತು ಖಾಸಗಿ ವಲಯದಲ್ಲೂ ನೋಡಿದಾಗ ಎರಡೂ ವಲಯದಲ್ಲೂ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ನಿಲ್ಲುವಂಥದ್ದು SBI ಅಂತ. ಭಾರತದ ಅತ್ಯಂತ ದೊಡ್ಡ ಬ್ಯಾಂಕ್ ಯಾವುದು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ವಿಶ್ವದ ಟಾಪ್ 25 ಬ್ಯಾಂಕುಗಳಲ್ಲಿ ಇದೇನಾಗುತ್ತೆ ಅಂತಂದರೆ ಒಂದು ಬ್ಯಾಂಕ್ ಆಗಿ ಗುರುತಿಸ್ಕೊಳ್ಳುತ್ತೆ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಅತಿ ಹೆಚ್ಚು ಬ್ರಾಂಚ್ಗಳನ್ನು ಸ್ಥಾಪಿಸಿದಂಥ ಬ್ಯಾಂಕ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗುರುತಿಸ್ಕೊಂಡಿದೆ ಅಂತ ಹೇಳಿ ನೋಡ್ತೇವೆ. ಅದರ ಜೊತೆಯಲ್ಲಿ ಅತಿ ಹೆಚ್ಚು ATMಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಬ್ಯಾಂಕ್ ಯಾವುದು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ನೋಡ್ತೇವೆ. ಆಮೇಲೆ ಅತಿ ಹೆಚ್ಚು ಶಾಖೆಗಳನ್ನು ಬ್ರಾಂಚಸ್ಗಳನ್ನು ಭಾರತದಲ್ಲಿ ಮತ್ತು ಭಾರತದ ಹೊರಗಡೆ ತೆರೆದಂತಹ ಬ್ಯಾಂಕ್ ಯಾವುದು ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಗಮನಿಸ್ತೇವೆ.
ಇದಾದಮೇಲೆ ಸ್ನೇಹಿತರೆ ಇದು ನ್ಯಾಷನಲೈಸೇಷನ್ಗೆ ಸಂಬಂಧಪಟ್ಟದ್ದು. ಎರಡು ನ್ಯಾಷನಲೈಸೇಷನ್ ನೋಡಿದ್ದೀವಿ. ಅದರಲ್ಲಿ SBI ಮತ್ತು ಅದರ ಸಹವರ್ತಿ ಬ್ಯಾಂಕುಗಳ ವಿಲೀನವನ್ನು ನೋಡಿದ್ದೀವಿ. ನಮಗೆ ಮೇನ್ ಆಗಿರ್ತಕ್ಕಂಥದ್ದು ಈ ಎಕ್ಸಾಮ್ಗಳಲ್ಲಿ ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆ, ಅಮಾಲ್ಗಮೇಷನ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1993 ಸೆಪ್ಟೆಂಬರ್ 4ರಲ್ಲಿ ಸರ್ಕಾರ ಗೌರ್ನಮೆಂಟ್ ಆಫ್ ಇಂಡಿಯಾ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾವನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ವಿಲೀನ ಮಾಡಿತು. ಇದು ಸ್ವಾತಂತ್ರ್ಯದ ನಂತರ ಮೊದಲ ವಿಲೀನ ಪ್ರಕ್ರಿಯೆ ಅಂತ ಹೇಳಿ ಗುರುತಿಸ್ಕೊಳುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಆಲ್ರೆಡಿ ಹೇಳಿದ್ದೇನೆ, ಪ್ರೆಸಿಡೆನ್ಸಿ ಬ್ಯಾಂಕುಗಳನ್ನು ವಿಲೀನ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರೆಡಿ ಮಾಡಲಾಯಿತು. ಸ್ವಾತಂತ್ರ್ಯದ ನಂತರ ನರಸಿಂಹನ್ ಸಮಿತಿಯ ಶಿಫಾರಸ್ಸಿನ ಅನ್ವಯ 1993 ಸೆಪ್ಟೆಂಬರ್ 4ನೇ ತಾರೀಕು ನ್ಯೂ ಬ್ಯಾಂಕ್ ಆಫ್ ಇಂಡಿಯಾವನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ವಿಲೀನ ಮಾಡಲಾಯಿತು. ಅದಾದಮೇಲೆ 2017ರಲ್ಲಿ ಏಪ್ರಿಲ್ 1ನೇ ತಾರೀಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 5 ಬ್ಯಾಂಕುಗಳು ಈಗೇನು ಮಾತಾಡಿದೆ ಅದರ ಜೊತೆ ಭಾರತೀಯ ಮಹಿಳಾ ಬ್ಯಾಂಕನ್ನು 2013ರಲ್ಲಿ ಆರಂಭವಾದಂತಹ ಭಾರತೀಯ ಮಹಿಳಾ ಬ್ಯಾಂಕನ್ನು 6 ಬ್ಯಾಂಕುಗಳನ್ನು ವಿಲೀನ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ದೊಡ್ಡ ಬ್ಯಾಂಕನ್ನು ಏನು ಮಾಡಲಾಯಿತು ಅಂತಂದರೆ ಇಂಟ್ರಡ್ಯೂಸ್ ಮಾಡಲಾಯಿತು. 2019 ಏಪ್ರಿಲ್ 1ನೇ ತಾರೀಕು 3 ಬ್ಯಾಂಕುಗಳನ್ನು ವಿಲೀನಗೊಳಿಸಿ ಒಂದು ಪ್ರಮುಖ ಬ್ಯಾಂಕನ್ನಾಗಿಸಲಾಯಿತು. ಆ 3 ಬ್ಯಾಂಕುಗಳು ಯಾವ್ಯಾವು, ಆ ಒಂದು ಬ್ಯಾಂಕ್ ಯಾವುದು ಅಂತ ಹೇಳಿ ನೋಡೋದಾಯಿತು ಅಂದರೆ ವಿಜಯ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಮೊದಲನೇದಾಗಿ ಆ 3 ಬ್ಯಾಂಕುಗಳಲ್ಲಿ ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ವಿಜಯ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. 1931 ಅಕ್ಟೋಬರ್ 23ನೇ ತಾರೀಕು ವಿಜಯದಶಮಿ ಹಬ್ಬದ ಪ್ರಯುಕ್ತ ಈ ಬ್ಯಾಂಕನ್ನು ಆರಂಭ ಮಾಡಿದ್ರಿಂದ ದಕ್ಷಿಣ ಕನ್ನಡದಲ್ಲಿ ಈ ಬ್ಯಾಂಕ್ ಆರಂಭ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ವಿಜಯ ಬ್ಯಾಂಕ್ ಅಂತ ಹೇಳಿ ಹೆಸರನ್ನು ಸಹ ನೀಡಲಾಗಿರುತ್ತೆ. ಇದು 1969ರ ಮೊದಲ ಹಂತದ ರಾಷ್ಟ್ರೀಕರಣದಲ್ಲಿ ಗೌರ್ನಮೆಂಟ್ ಬ್ಯಾಂಕ್ ಆಗಿ ಗುರುತಿಸ್ಕೊಂಡಿರುತ್ತೆ. ಮಂಗಳೂರಿನಲ್ಲಿ ಆರಂಭವಾದಂತಹ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಎರಡನೇ ಬ್ಯಾಂಕು ದೇನಾ ಬ್ಯಾಂಕು 1938 ಮೇ 26ನೇ ತಾರೀಕು ಆರಂಭ ಆಗಿರುತ್ತೆ. ಇದು ಕೂಡ 1969ರಲ್ಲಿ ರಾಷ್ಟ್ರೀಕರಣ ಆಗಿರುತ್ತೆ. ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ನೋಡ್ತೇವೆ. 1908ರಲ್ಲಿ ಆರಂಭ ಆಗಿರುತ್ತೆ. 1908 ಜುಲೈ 30ನೇ ತಾರೀಕು. ಇದು ಕೂಡ 1969ರಲ್ಲಿ ರಾಷ್ಟ್ರೀಕರಣ ಆಗಿರ್ತಕ್ಕಂತಹ ಬ್ಯಾಂಕು. ವಡೋದರ, ಗುಜರಾತ್ನ ವಡೋದರದಲ್ಲಿ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು. ಈ 3 ಬ್ಯಾಂಕುಗಳನ್ನು ವಿಲೀನ ಮಾಡಿ ಏನು ಮಾಡಲಾಗಿದೆ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಅಂತಕ್ಕಂಥ ಹೆಸರನ್ನು ಸಹ ಈಗ ಪ್ರಸ್ತುತ ನೀಡಲಾಗಿದೆ. ಈಗ ವಿಜಯ ಬ್ಯಾಂಕ್ ಇಲ್ಲ, ದೇನಾ ಬ್ಯಾಂಕ್ ಇಲ್ಲ, ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ಈ ಬ್ಯಾಂಕುಗಳಿಗೆ ನಾವು ಹೆಸರನ್ನು ಕೊಟ್ಕೊಂಡಿದ್ದೇವೆ. ಅದಾದಮೇಲೆ ಈಗ ರೀಸೆಂಟಾಗಿ 2020 ಏಪ್ರಿಲ್ 1ರಂದು ಪ್ರಮುಖ 10 ಬ್ಯಾಂಕುಗಳನ್ನು ವಿಲೀನ ಮಾಡಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ 10 ಬ್ಯಾಂಕುಗಳನ್ನು ವಿಲೀನ ಮಾಡಿ 4 ಪ್ರಮುಖ ಬ್ಯಾಂಕುಗಳನ್ನಾಗಿ ಮಾಡಲಾಗಿದೆ. ಆ ಪ್ರಮುಖ 10 ಬ್ಯಾಂಕುಗಳು ಯಾವ್ಯಾವು ಮತ್ತು ಪ್ರಮುಖ 4 ಬ್ಯಾಂಕುಗಳು ಯಾವ್ಯಾವು ಅಂತ ಹೇಳಿ ನೋಡೋದಾಯಿತು ಅಂತಂದರೆ, ವಿಲೀನಗೊಳ್ಳುತ್ತಿರುವಂಥ 10 ಬ್ಯಾಂಕುಗಳಲ್ಲಿ ಮೊದಲನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿ ಹೆಸರನ್ನು ಕೊಟ್ಟಿರ್ತಕ್ಕಂತಹ ಬ್ಯಾಂಕ್ನಲ್ಲಿ ಯಾವ್ಯಾವ ಬ್ಯಾಂಕುಗಳು ವಿಲೀನ ಆಗಿದ್ದಾವೆ ಅಂತ ಹೇಳಿ ನೋಡಿದ್ವಿ ಅಂದರೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತಕ್ಕಂಥದ್ದು ಗುರುಗ್ರಾಮ್ನಲ್ಲಿ ಆರಂಭ ಆಗಿರುತ್ತೆ. ಹರಿಯಾಣದ ಗುರುಗ್ರಾಮ್ನಲ್ಲಿ 1943ರಲ್ಲಿ ಈ ಬ್ಯಾಂಕ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಕೋಲ್ಕತ್ತಾದಲ್ಲಿ ಆರಂಭ ಆಗಿರ್ತಕ್ಕಂಥ ಬ್ಯಾಂಕು. 1950ರಲ್ಲಿ ಈ ಬ್ಯಾಂಕ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ಈ 2 ಬ್ಯಾಂಕುಗಳು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನವದೆಹಲಿಯಲ್ಲಿ 1894-95ರ ಸಂದರ್ಭದಲ್ಲಿ ಆರಂಭ ಆದಂಥ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಈ 2 ಬ್ಯಾಂಕುಗಳು ವಿಲೀನ ಆಗ್ತವೆ ಅಂತೇಳಿ ನಾವು ಗಮನಿಸ್ತೇವೆ. ಅದಾದಮೇಲೆ ಬರ್ತಕ್ಕಂಥದ್ದು ಸ್ನೇಹಿತರೆ ಕೆನರಾ ಬ್ಯಾಂಕು. ಕೆನರಾ ಬ್ಯಾಂಕ್ ಬೆಂಗಳೂರಿನಲ್ಲಿ ಶಾಖೆ. ಇದು ದಕ್ಷಿಣ ಕನ್ನಡದಲ್ಲಿ ಆರಂಭವಾದಂತಹ ಬ್ಯಾಂಕು. 1906ರ ಸಂದರ್ಭದಲ್ಲಿ ಆರಂಭವಾದಂತಹ ಬ್ಯಾಂಕು. ಈ ಬ್ಯಾಂಕಿನಲ್ಲಿ ಸಿಂಡಿಕೇಟ್ ಬ್ಯಾಂಕು, ಅದೇ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಮಣಿಪಾಲ್ನಲ್ಲಿ ಬರ್ತಕ್ಕಂಥ 1924ರಲ್ಲಿ ಆರಂಭ ಆದಂಥ ಸಿಂಡಿಕೇಟ್ ಬ್ಯಾಂಕ್ ಕೂಡ ಇದರಲ್ಲಿ ಏನಾಗಿದೆ ಅಂತಂದರೆ ವಿಲೀನ ಆಗಿದೆ. ಈಗ ಕೆನರಾ ಮತ್ತು ಸಿಂಡಿಕೇಟ್ 2 ವಿಲೀನ ಆಗಿ ಅದಕ್ಕೆ ಕೆನರಾ ಬ್ಯಾಂಕ್ ಅಂತ ಹೇಳಿ ಹೆಸರನ್ನು ಕೊಡಲಾಗಿದೆ. ಈಗ ಯಾವುದೇ ಸಿಂಡಿಕೇಟ್ ಬ್ಯಾಂಕುಗಳು ಅಧಿಕೃತವಾಗಿ ಜಾರಿಯಲ್ಲಿ ಇರೋದಿಲ್ಲ. ನೆಕ್ಸ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂತಹ ಬ್ಯಾಂಕಿನಲ್ಲಿ, ಇದು ಮುಂಬೈನಲ್ಲಿ ಆರಂಭವಾದಂತಹ ಬ್ಯಾಂಕು. 1990ರಲ್ಲಿ ಆರಂಭವಾದಂತಹ ಬ್ಯಾಂಕು. ಈ ಬ್ಯಾಂಕಿನಲ್ಲಿ ಆಂಧ್ರ ಬ್ಯಾಂಕು ಮತ್ತು ಕಾರ್ಪೊರೇಷನ್ ಬ್ಯಾಂಕು. ನವದೆಹಲಿಯಲ್ಲಿ 1923ರಲ್ಲಿ ಆರಂಭವಾದಂತಹ ಆಂಧ್ರ ಬ್ಯಾಂಕು, 1906ರಲ್ಲಿ ಮಂಗಳೂರಿನಲ್ಲಿ ಆರಂಭವಾದಂತಹ ಕಾರ್ಪೊರೇಷನ್ ಬ್ಯಾಂಕು. ಇವೆರಡೂ ಬ್ಯಾಂಕುಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನ ಆಗಿದ್ದಾವೆ. ನೆಕ್ಸ್ಟು ಇನ್ನೊಂದು ಬ್ಯಾಂಕು, 4ನೇ ಬ್ಯಾಂಕು
ಅಲಹಾಬಾದ್ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಚೆನ್ನೈಯಲ್ಲಿ ಆರಂಭವಾದಂತಹ ಅಲಹಾಬಾದ್ ಬ್ಯಾಂಕು 1907ರಲ್ಲಿ ಆರಂಭ ಆಗಿರುತ್ತೆ. ಇದರಲ್ಲಿ ಇಂಡಿಯನ್ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಅಲಹಾಬಾದ್ ಬ್ಯಾಂಕ್ ವಿಲೀನ ಆಗಿದೆ. ಇಂಡಿಯನ್ ಬ್ಯಾಂಕ್ ಆರಂಭ ಆಗಿರ್ತಕ್ಕಂಥದ್ದು ಚೆನ್ನೈನಲ್ಲಿ 1907ರಲ್ಲಿ. ಅಲಹಾಬಾದ್ ಬ್ಯಾಂಕ್ ಕೋಲ್ಕತ್ತಾದಲ್ಲಿ ಆರಂಭ ಆಗುತ್ತೆ. 1969ರಲ್ಲಿ ಇದು ಆರಂಭ ಆಗಿರುತ್ತೆ. ಇವೆರಡೂ ಬ್ಯಾಂಕ್ಗಳು ಈಗ ವಿಲೀನ ಆಗಿ ಇಂಡಿಯನ್ ಬ್ಯಾಂಕ್ ಅಂತ ಹೇಳಿ ಅದಕ್ಕೆ ಕರೀತೇವೆ. ಇಷ್ಟು ಸ್ನೇಹಿತರೆ ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆ ಅಂತ ಹೇಳಿ ನೋಡ್ತೇವೆ, ಇದುವರೆಗೂ ಆದಂತಹ ವಿಲೀನ ಪ್ರಕ್ರಿಯೆ. ಈಗ ಪ್ರಸ್ತುತ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳಿದ್ದಾವೆ ಅಂತಂದರೆ, ಈಗ ಆಲ್ರೆಡಿ ಮಾತಾಡಿದ್ದೀನಿ, 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ಹೇಳಿ ನೋಡ್ತೇವೆ. SBIಯನ್ನು ಹೊರಗಿಟ್ಟು ನೋಡ್ತೇವೆ ನಾವು. ಸೊ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ಯಾಕೆ ಈ ಬ್ಯಾಂಕಿಂಗ್ ವಿಲೀನ, ರಾಷ್ಟ್ರೀಕರಣ ಇವನ್ನೆಲ್ಲ ಮಾಡ್ತಾರೆ ಅಂತಂದರೆ, ಇದರ ಉದ್ದೇಶನೇ ಇಷ್ಟು: ಬ್ಯಾಂಕುಗಳ ದಿವಾಳಿತನವನ್ನು ತಪ್ಪಿಸಬೇಕು, ಆರ್ಥಿಕ ಸುಧಾರಣೆಗೆ ಒಂದು ವೇಗವನ್ನು ಕೊಡಬೇಕು, ಅದಾದಮೇಲೆ ಬ್ಯಾಂಕಿಂಗ್ ಕ್ಷೇತ್ರದ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಈ ಥರದ ಒಂದಿಷ್ಟು ಆಮೇಲೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಬೇಕು, ಒಂದಿಷ್ಟು ಯೋಚನೆಗಳಿಂದ ಈ ಥರದ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಮತ್ತೇನಾದರೂ ಹೊಸದಾಗಿ ಆದಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಮಾತಾಡ್ತಾ ಹೋಗ್ತೇನೆ. ರಿಫಾರ್ಮ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಎಕಾನಮಿಗೆ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್ ರಿಫಾರ್ಮ್ಸು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅದರಲ್ಲಿ ಫಸ್ಟು ವಿಶ್ವ ಮಟ್ಟದಲ್ಲಿ ಯಾವ ಥರ ಸುಧಾರಣೆ ಆಯಿತು ಅಂತ ಹೇಳಿ ಮಾತಾಡ್ತೇನೆ. ಬ್ಯಾಸೆಲ್ ಸಮ್ಮೇಳನ ಅಂತ ಹೇಳಿ ಕರಿತೇವೆ. ನಾನು ನಿಮಗೆ ಹಿಂದೆ ಹೇಳಿದ್ದೆ, ವಿದೇಶಿ ಬ್ಯಾಂಕುಗಳು ಬ್ಯಾಸೆಲ್ ಸ್ಟ್ಯಾಂಡರ್ಡ್ ನಾರ್ಮ್ಸಿಗೆ ಬದ್ಧವಾಗಿರಬೇಕು ಅಂತ ಹೇಳಿದ್ದೆ. ಅಲ್ಲಿ ಹೇಳಿದ್ದೆ ನಿಮಗೆ, ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಅಂತ ಹೇಳಿ. ಸೊ ಏನು ಬ್ಯಾಸೆಲ್ ಸಮ್ಮೇಳನ, ಎಲ್ಲಿದೆ ಈ ಬ್ಯಾಸೆಲ್ ಅಂತಂದರೆ, ಇದು ಸ್ವಿಟ್ಜರ್ಲ್ಯಾಂಡಿನಲ್ಲಿರ್ತಕ್ಕಂಥ ಒಂದು ಸ್ಥಳ ಬ್ಯಾಸೆಲ್ ಅಂತಕ್ಕಂಥದ್ದು. ಇಲ್ಲಿ ಒಂದು 10 ರಾಷ್ಟ್ರಗಳ ಕೇಂದ್ರ ಬ್ಯಾಂಕಿನ ರಿಸರ್ವ್ ಬ್ಯಾಂಕ್ ಅಂತ ಏನು ಕರೀತೇವೆ, ಈ ಕೇಂದ್ರ ಬ್ಯಾಂಕಿನ ಗವರ್ನರ್ಗಳು 1974ರಲ್ಲಿ ಸಭೆಯನ್ನು ಸೇರ್ತಾರೆ. ಸಭೆಯನ್ನು ಸೇರಿ ಇಲ್ಲಿ ಏನನ್ನ ಮಾತಾಡ್ತಾರೆ ಅಂತಂದರೆ, ವಿಶ್ವದಾದ್ಯಂತ ಬ್ಯಾಂಕಿಂಗ್ ಕ್ಷೇತ್ರವನ್ನು, ಬ್ಯಾಂಕಿಂಗ್ ವ್ಯವಹಾರದ ಗುಣಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು, ವಿಶ್ವದಾದ್ಯಂತ ಬ್ಯಾಂಕಿಂಗ್ ಕ್ಷೇತ್ರದ ಗುಣಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು ಅಂತ ಹೇಳಿ 1974ರಲ್ಲಿ 10 ದೇಶಗಳ ಕೇಂದ್ರ ಬ್ಯಾಂಕುಗಳ ಗವರ್ನರ್ಗಳು ಸಭೆಯನ್ನು ಸೇರಿಸಿ ಮಾತಾಡ್ತಾರೆ. ಆ ಒಂದು ಮಾತುಕತೆಯಲ್ಲಿ ಕೈಗೊಂಡಂತಹ ತೀರ್ಮಾನಗಳಿಂದಾಗಿ ಬ್ಯಾಸೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂತಕ್ಕಂತಹ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗುತ್ತೆ. ಪ್ರಸ್ತುತ ಬ್ಯಾಸೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ ಅಂತಕ್ಕಂಥ ಕಮಿಟಿಯ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು, 45, 50 ಹೀಗೆ ದೇಶಗಳು ಹೆಚ್ಚಿಗೆ ವೇರಿ ಆಗ್ತಾ ಇದ್ದಾವೆ. 45ಕ್ಕಿಂತ ಹೆಚ್ಚು ಮೆಂಬರ್ಸ್ಗಳು ಈಗ ಪ್ರಸ್ತುತ ಇದ್ದಾರೆ ಅಂತ ಹೇಳಿ ನೋಡ್ತೇವೆ. ಇವರು ಪ್ರತಿ ವರ್ಷ ಅಥವಾ ಅವಶ್ಯಕತೆ ಇದ್ದಾಗ ಸಭೆಗಳನ್ನು ಸೇರಿ ಒಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡು ಒಂದಿಷ್ಟು ನಾರ್ಮ್ಸ್ಗಳನ್ನು, ಕ್ರಮಗಳನ್ನು, ಶಿಫಾರಸ್ಸುಗಳನ್ನು, ಒಂದಿಷ್ಟು ರಿಪೋರ್ಟ್ಗಳನ್ನು ರೆಡಿ ಮಾಡ್ಕೊಳ್ತಾರೆ. ಅವುಗಳಿಗೆ ಯಾರು ಸಹಿ ಮಾಡಿರ್ತಾರೆ ಆ ದೇಶದ ಕೇಂದ್ರ ಬ್ಯಾಂಕುಗಳು ಬ್ಯಾಸೆಲ್ಸ್ ನಾರ್ಮ್ಸ್ಗಳಿಗೆ ಬದ್ಧವಾಗಿರಬೇಕಾಗುತ್ತೆ. ಸೊ ಅದರಲ್ಲಿ ಬ್ಯಾಸೆಲ್ 1 ಅಂತ ಹೇಳಿ ನೋಡ್ತೇವೆ. 1988ರಲ್ಲಿ ಈ ಒಂದು ಸಭೆ ಸೇರುತ್ತೆ, ಬ್ಯಾಸೆಲ್ನಲ್ಲೇ ಸಭೆ ಸೇರಿರ್ತಾರೆ. ಬಂಡವಾಳ ನಿರ್ವಹಣಾ ವ್ಯವಸ್ಥೆಯನ್ನು ಇದು ಜಾರಿಗೆ ತರುತ್ತೆ. ಅಂದರೆ ಒಂದು ಬ್ಯಾಂಕುಗಳು ಅಂತ ಹೇಳಿ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಬ್ಯಾಂಕುಗಳು ಬಂಡವಾಳವನ್ನು ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕು. ತುಂಬ ಡೀಪ್ ಇದೆ ಸ್ನೇಹಿತರೆ. ಈ ಬ್ಯಾಸೆಲ್ 1ಅನ್ನೇ ಪಾಠ ಮಾಡೋಕ್ಕೆ ಹೋದರೆ, ಬ್ಯಾಸೆಲ್ 1 ಅಂತ ಏನಿದೆ ಅದನ್ನೇ 2 ಅವರ್ ಪಾಠ ಮಾಡ್ಬೋದು, ಅಷ್ಟು ವಿಚಾರಗಳು ಬರ್ತವೆ ಇಲ್ಲಿ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ಇಂಪಾರ್ಟೆಂಟ್ ಅಲ್ಲ. ಬ್ಯಾಸೆಲ್ 1 ಯಾವುದಕ್ಕೆ ಸಂಬಂಧಿತ್ತು ಡೈರೆಕ್ಟ್ ಕ್ವಶನ್, ನಮ್ದು KPSC, KAS, PSIಗಳಲ್ಲಿ ಡೈರೆಕ್ಟ್ ಕ್ವಶನು. ಬ್ಯಾಸೆಲ್ 1 ಎಷ್ಟರಲ್ಲಿ ಬಂತು, ಯಾವುದಕ್ಕೆ ಸಂಬಂಧಿಸಿತ್ತು ಅಂತ ಹೇಳಿ ಕೇಳ್ತಾನೆ. ಬಂಡವಾಳ ನಿರ್ವಹಣಾ ವ್ಯವಸ್ಥೆಗೆ ಸಂಬಂಧಿಸಿತ್ತು. 1988ರಲ್ಲಿ ಜಾರಿಗೆ ಬಂತು. ಈ ಬ್ಯಾಸೆಲ್ 1ನ ನಾರ್ಮ್ಸ್ಗಳನ್ನು ಇಂಡಿಯಾ ಯಾವಾಗ ಅಳವಡಿಸ್ಕೊಳ್ತು ಅಂತಂದರೆ 1999ರಿಂದ ನಮ್ಮ ಬ್ಯಾಂಕುಗಳು ಬ್ಯಾಸೆಲ್ 1ರ ನಾರ್ಮ್ಸ್ಗಳನ್ನು ಅಳವಡಿಸ್ಕೊಂಡ್ವು. ಅದಾದ ಮೇಲೆ ಬ್ಯಾಂಕುಗಳು ಕನಿಷ್ಠ ಬಂಡವಾಳ ಅಗತ್ಯತೆ, ನಮಗೆ ಬೇಕಾದಂತಹ ಕನಿಷ್ಠ ಬಂಡವಾಳ ಅವಶ್ಯಕತೆಯ ಬಗ್ಗೆ ಬ್ಯಾಂಕುಗಳಲ್ಲಿ ಏನು ಮಾಡಲಾಯಿತು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ನಿರ್ಧಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ಬ್ಯಾಸೆಲ್ 1 1988, ಭಾರತ ಅಳವಡಿಸ್ಕೊಂಡಿದ್ದು 1999. ಬಂಡವಾಳ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ಮಾತಾಡುತ್ತೆ. ಅದಾದಮೇಲೆ ಬರ್ತಕ್ಕಂಥದ್ದು ಬ್ಯಾಸೆಲ್ 2.
2004ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. 2004ರಲ್ಲಿ ಸಭೆಯನ್ನು ಸೇರಿ ಇದನ್ನು ಮಾತಾಡ್ತಾರೆ. 8% ಕನಿಷ್ಠ ಬಂಡವಾಳ ಅಗತ್ಯತೆಯ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಬ್ಯಾಂಕ್ನಲ್ಲಿ 8% ಕನಿಷ್ಠ ಬಂಡವಾಳ ಅಗತ್ಯತೆ ಇರಬೇಕು. ಯಾವುದಕ್ಕೆ? ಗಂಡಾಂತರ ನಿರ್ವಹಣಾ ತಂತ್ರಗಳನ್ನು ಅನುಸರಿಸೋದಕ್ಕೆ. ಯಾಕೆಂತಂದರೆ ಗಂಡಾಂತರ ನಿರ್ವಹಣಾ ತಂತ್ರಗಳು ಅಂತಂದರೆ ಯಾವ ಸಂದರ್ಭದಲ್ಲಿ ಬ್ಯಾಂಕುಗಳು ಸಾಲವನ್ನು ನೀಡುವಂತಹ ಪ್ರವೃತ್ತಿಯನ್ನು ಅಳವಡಿಸ್ಕೊಂಡಿರ್ತವೆ ಅಥವಾ ಹಲವಾರು ಸುಧಾರಣೆಗಳ ಸಂದರ್ಭದಲ್ಲಿ ಕನಿಷ್ಠ ಬಂಡವಾಳದ ಅಗತ್ಯತೆ ತಲೆದೂರುತ್ತೆ. ಇಂತಹ ಸಂದರ್ಭಗಳನ್ನು ನಿಭಾಯಿಸೋದಕ್ಕೋಸ್ಕರ 8% ಕನಿಷ್ಠ ಬಂಡವಾಳದ ಅಗತ್ಯತೆ ಇರಬೇಕು ಅಂತ ಹೇಳಿ ಬ್ಯಾಸೆಲ್ 2 ಮಾತಾಡುತ್ತೆ. 2004ರಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳಿ ನೋಡ್ತೇವೆ. ಇದನ್ನು ಬ್ಯಾಸೆಲ್ 2 ಮಾರ್ಗದರ್ಶಿ ಸೂತ್ರಗಳನ್ನು ಭಾರತ ಅಳವಡಿಸ್ಕೊಂಡಿದೆ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ಬ್ಯಾಸೆಲ್ 3 2010ರಲ್ಲಿ ಬಂದಿರತಕ್ಕಂಥದ್ದು. ಇದು ತುಂಬ ನಾರ್ಮ್ಸ್ಗಳನ್ನು ನೀಡಿದೆ. ಯಾಕೆಂತಂದರೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಈ ಬ್ಯಾಸೆಲ್ 3 ಸೂತ್ರಗಳನ್ನು ಭಾರತ ಅಳವಡಿಸ್ಕೊಂಡಿಲ್ಲ. ಬಟ್ ನಾವೀಗ ಬ್ಯಾಸೆಲ್ 2 ನಾರ್ಮ್ಸಲ್ಲಿ ಇದ್ದೀವಿ. ಬ್ಯಾಸೆಲ್ 3 ಏನು ಹೇಳುತ್ತೆ ಅಂತಂದರೆ ಇದನ್ನು ಅಪ್ಡೇಟೆಡ್ ಆದಂಥ ಮಾಹಿತಿ ನಿಮಗೆ ಸಿಗುತ್ತೆ. ನಾನು ಇದರ ಬಗ್ಗೆ ಖಂಡಿತವಾಗಲೂ ಮಾತಾಡ್ತೇನೆ. ಈ ಬ್ಯಾಸೆಲ್ ಬಗ್ಗೆನೇ ನಿಮಗೊಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆದಂಥ ಮಾಹಿತಿಯನ್ನು ನಾನು ನೀಡ್ತೇನೆ. ಇದು ಬ್ಯಾಸೆಲ್ ಬಗ್ಗೆ ಇರತಕ್ಕಂಥ ಮಾಹಿತಿ. ಈಗ ಭಾರತ ಯಾವ ಮಾರ್ಗದರ್ಶಿ ಸೂತ್ರಗಳನ್ನು ಅಳವಡಿಸ್ಕೊಂಡಿದೆ ಅಂತಂದರೆ ಬ್ಯಾಸೆಲ್ 2 ಏನಿದೆ ಆ ಮಾರ್ಗದರ್ಶಿ ಸೂತ್ರಗಳನ್ನು ಅಳವಡಿಸ್ಕೊಂಡಿದೆ. ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಭಾರತಕ್ಕೆ ಬಂದಾಗ ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು ಹೇಗಾದವು, ಯಾವ್ಯಾವ ಸಮಿತಿಗಳು ಏನೇನು ಸುಧಾರಣೆಗಳನ್ನು ಕೊಟ್ಟವು. ತುಂಬ ಸುಧಾರಣೆಗಳಾಗಿದ್ದಾವೆ ಸ್ನೇಹಿತರೆ. ಹಿಂದಿನ ಬ್ಯಾಂಕಿಂಗ್ ವ್ಯವಸ್ಥೆ, ಇಂದಿನ ಬ್ಯಾಂಕಿಂಗ್ ವ್ಯವಸ್ಥೆ ಇದನ್ನೆಲ್ಲ ನೋಡಿದಾಗ ಮುಂದಿನ ಬ್ಯಾಂಕಿಂಗ್ ವ್ಯವಸ್ಥೆ ಅದ್ಭುತವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಯಾಕಂತಂದರೆ ಸುಧಾರಣೆಗಳ ತವರೂರು ಭಾರತ ಆಗಿದೆ. ಇಂಡಿಯನ್ಸ್ ಆರ್ ಗುಡ್ ಪ್ಲಾನರ್ಸ್ ಅಂತ ಹೇಳಿ ಕರಿತೇವೆ. ಯಾಕಂತಂದರೆ ಅದ್ಭುತವಾಗಿ ಪ್ಲಾನನ್ನು ಮಾಡಿ ಎಕ್ಸಿಕ್ಯೂಟಿವ್ ಮಾಡುವಂಥ ಸಮಿತಿಗಳನ್ನು ನಾವು ನೇಮಕ ಮಾಡ್ತಿದ್ದೇವೆ. ದಟ್ಸ್ ವೈ ನಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ ಏನಾಗ್ತಾ ಇದೆ ಅಂತಂದರೆ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನರಸಿಂಹನ್ ಸಮಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1991ರಲ್ಲಿ ಇವರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದಂಥವ್ರು ನರಸಿಂಹನ್ ಅವರು. ಇವರ ನೇತೃತ್ವದಲ್ಲಿ ನೇಮಕ ಆದಂಥ 1991ರ ಸಮಿತಿ ಏನಿದೆ ಹಲವಾರು ಬಗೆಯ ಶಿಫಾರಸುಗಳನ್ನು ಮಾಡುತ್ತೆ. ನರಸಿಂಹನ್ ಸಮಿತಿನೇ ನಾನು ಹೇಳಿದ್ನಲ್ಲ 3 to 4 hours ಬೇಕು ಇದನ್ನು ಕ್ಲಾಸ್ ಮಾಡೋದಕ್ಕೆ. ಬಟ್ ನಿಮಗೆ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ಗಳನ್ನು ಕೊಡ್ತೇನೆ. ಏನು ಹೇಳುತ್ತೋ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು. ಯಾಕೆ ಸರ್ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀರಾ ಅಂತಂದರೆ ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರ ಕ್ವಶನ್ಗಳನ್ನು. ದಟ್ಸ್ ವೈ ಇವುಗಳನ್ನು ಇಟ್ಟಿದ್ದೇನೆ. ನಾನು ಕ್ಲಿಯರ್ ಆಗಿ ಕನ್ನಡದಲ್ಲಿ ನಿಮಗೆ ಹೇಳ್ತಾನೆ. ಏನು ಶಿಫಾರಸುಗಳಿತ್ತು ಅಂತಂದರೆ ಅದರಲ್ಲಿ ಲೋಯರಿಂಗ್ SLR ಅಂಡ್ CRR ಅಂತಕ್ಕಂಥದ್ದು. ಅಂದರೆ SLR ಮತ್ತು CLR ಮಿತಿಯನ್ನು ಹೇಗೆ ಕನಿಷ್ಠಗೊಳಿಸಬೇಕು. ಏನು SLR ಅಂತಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ RBI ಮಾಡುವಾಗ ಕ್ಲಿಯರಾಗಿ ಹೇಳಿದ್ದೇನೆ ನಿಮಗೆ. CRR ಅಂತಂದರೆ ಸೆಂಟ್ರಲ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ನೀಡುವಂತಹ ಹಣವನ್ನು ಏನು ಶೇಖರಿಸಿರ್ತವೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಇಡೋದು CRR. ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲೇ ಇಟ್ಕೊಳ್ಳೋದು SLR ಅಂತ ಹೇಳಿದ್ದೇನೆ. ನೆಕ್ಸ್ಟು ಪ್ರಿಡಿಯೆನ್ಷಿಯಲ್ ನಾರ್ಮ್ಸ್ ಅಂತ ಹೇಳಿ ಕರಿತೇವೆ. ರಿಕವರಿಂಗ್ ಡೆಪ್ಸ್ ಅಂತ ಹೇಳಿ ಸಾಲವನ್ನು ಯಾವ ಥರ ರಿಕವರ್ ಮಾಡ್ಕೋಬೇಕು ಅಂತಕ್ಕಂಥದ್ದು. ಲೋಕಲ್ ಏರಿಯಾ ಬ್ಯಾಂಕ್ಸು ಪ್ರಾದೇಶಿಕ ಬ್ಯಾಂಕುಗಳನ್ನು ಹೇಗೆ ಸ್ಥಾಪನೆ ಮಾಡಬೇಕು. ನೆಕ್ಸ್ಟ್ ಸೂಪರ್ವಿಷನ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್ಸು ವಾಣಿಜ್ಯ ಬ್ಯಾಂಕುಗಳಿಗೆ ಹೇಗೆ ಅಥಾರಿಟೇಟಿವ್ ಪವರನ್ನು ಕೊಡಬೇಕು. ಯಾಕೆಂತಂದರೆ ವಾಣಿಜ್ಯ ಬ್ಯಾಂಕುಗಳನ್ನು ರಿಸ್ಟ್ರಿಕ್ಟ್ ಮಾಡಲಾಗ್ತಿರುತ್ತೆ. RBIನ ಆ್ಯಕ್ಟ್ನ ಅಡಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ರಿಸ್ಟ್ರಿಕ್ಟ್ ಮಾಡಲಾಗ್ತಿರುತ್ತೆ. RBI ಏನಂತ ಈ ಸಮಿತಿ ಏನು ಹೇಳುತ್ತೆ ಅಂದರೆ RBI ಮತ್ತು ಗೌರ್ನಮೆಂಟ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಸ್ವಾಯತ್ತತೆಯನ್ನು ಕೊಡಬೇಕು. ಆಮೇಲೆ ಕಾಂಪಿಟೇಷನ್ ಫ್ರಮ್ ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳ ಜೊತೆ ಹೇಗೆ ಪೈಪೋಟಿಯನ್ನು ಮಾಡಬೇಕು ಆ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಮಿತಿ ಅಂತ ಹೇಳಿ. ಈ ಸಮಿತಿ ಮತ್ತೆ 1998ರಲ್ಲಿ ಇನ್ನೊಂದು ರಿಪೋರ್ಟನ್ನು ಕೊಡುತ್ತೆ. ಅದನ್ನು ನರಸಿಂಹನ್ ಪೇಜ್ 2 ಅಂತ ಸೆಕೆಂಡ್ ಪೇಜ್ ಅಂತ ಹೇಳಿ ಕರಿತೇವೆ. ಪೇಜ್ 2 ಅಂತ ಹೇಳಿ ಕರಿತೇವೆ. ಇಲ್ಲಿ ಹೊಸ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸೂತ್ರಗಳನ್ನು ನೀಡುತ್ತೆ ನರಸಿಂಹನ್ ಸಮಿತಿ. ನೆಕ್ಸ್ಟು ರಿಸ್ಕ್ ಮ್ಯಾನೇಜ್ಮೆಂಟು ಗಂಡಾಂತರವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹಣದ ಗಂಡಾಂತರವನ್ನು ಅಥವಾ ಬಂಡವಾಳದ ಗಂಡಾಂತರವನ್ನು, ಬಂಡವಾಳದ ಕನಿಷ್ಠ ಅಗತ್ಯತೆಯನ್ನು ಕುರಿತು ಒಂದು ಮಾಹಿತಿಯನ್ನು ನೀಡುತ್ತೆ. ನೆಕ್ಸ್ಟು ಕಸ್ಟಮರ್ ಸರ್ವೀಸು ಹೇಗೆ ಕಸ್ಟಮರ್ ಸರ್ವಿಸನ್ನು ಇಂಪ್ರೂವ್ ಮಾಡಬೇಕು. ಒಬ್ಬ ಬ್ಯಾಂಕಿಗೆ ಬರ್ತಾರೆ ಅಂತ ಅಂದರೆ, ಒಬ್ಬ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ ಅಂತ ಅಂದರೆ, ಬ್ಯಾಂಕ್ನಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ ಅಂತ ಅಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಸರ್ವಿಸನ್ನು ಹೇಗೆ ಕೊಡಬೇಕು ಅದರ ಬಗ್ಗೆ ಶಿಫಾರಸನ್ನು ಮಾಡುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ ಬ್ಯಾಂಕ್ ಕಾನ್ಸೆಪ್ಟನ್ನು ನೀಡುತ್ತೆ. ಏನು ಹೇಳುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ 3 ಬ್ಯಾಂಕ್ಗಳು ಇರಬೇಕು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ 3 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇಂಡಿಯಾದಲ್ಲಿ ಇರಬೇಕು. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ 10 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಭಾರತದಲ್ಲಿ ಇರಬೇಕು. ಆಮೇಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಸೆಕ್ಟರ್ ಬ್ಯಾಂಕ್ಗಳು ಇರಬೇಕು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನರಸಿಂಹನ್ ಸಮಿತಿ ಕೊಡುತ್ತೆ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ನೆಕ್ಸ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ನರಸಿಂಹನ್ ಸಮಿತಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೇಗಿರಬೇಕು, ಆ ಟೆಕ್ನಾಲಜಿಯನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು, ಆಮೇಲೆ ಇನ್ಕ್ರೀಸಿಂಗ್ ಆಫ್ FDI ಅಂತ ಹೇಳಿ ನೋಡ್ತೇವೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು, ಅದನ್ನು ಹೇಗೆ ಲಿಮಿಟ್ ಮಾಡಬೇಕು, ಈ ವಿಚಾರಗಳನ್ನು ಮಾತಾಡ್ತಾ ಹೋಗುತ್ತೆ. ನರಸಿಂಹನ್ ಸಮಿತಿಯ ಪೂರ್ಣ ಶಿಫಾರಸ್ಸಿನ ಒಂದು ನರಸಿಂಹನ್ ಕಮಿಟಿಯ ಶಿಫಾರಸ್ಸುಗಳ ಪೂರ್ಣ ಧ್ಯೇಯ ಏನಾಗಿರುತ್ತೆ ಅಂದರೆ ಭಾರತದಲ್ಲಿ ಬಲಿಷ್ಠವಾದಂತಹ ಬ್ಯಾಂಕಿಂಗ್ ಸೆಕ್ಟರನ್ನು ಕಟ್ಟಬೇಕು, ಬಲಿಷ್ಠವಾದಂತಹ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಕಟ್ಟಬೇಕು, ಪ್ರೈವೇಟ್ ಬ್ಯಾಂಕ್ಗಳ ಜೊತೆ ಕಾಂಪೀಟ್ ಮಾಡಬೇಕು, ಹಾಗೆ FDIಗೆ ಸಂಬಂಧಪಟ್ಟಂಗೆ ಲಿಮಿಟೇಷನ್ಸ್ಗಳನ್ನು ತರಬೇಕು. ಆಮೇಲೆ ಲೋಕಲ್ ಏರಿಯಾಗಳಿಗೆ ಬ್ಯಾಂಕಿಂಗ್ ಸೆಕ್ಟರನ್ನು ತೆಗೆದುಕೊಂಡು ಹೋಗಬೇಕು, ರೀಜ್ನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ಸ್ಥಾಪನೆ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಬೇಕು, ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಬ್ಯಾಂಕುಗಳನ್ನು ವಿಲೀನ ಮಾಡುವಂತಹ ಪ್ರಕ್ರಿಯೆಯನ್ನು ನರಸಿಂಹನ್ ಸಮಿತಿಯ ಶಿಫಾರಸು ಅಂತ ಹೇಳಿ ನಾವು ಗಮನಿಸ್ತೇವೆ. ಬ್ಯಾಂಕುಗಳನ್ನು ಸಾವಿರಾರು ಬ್ಯಾಂಕುಗಳು ಇರೋದಕ್ಕಿಂತ ತುಂಬ ಇರೋದಕ್ಕಿಂತ ಒಂದಿಷ್ಟು ಇರಬೇಕು, ಅವೆಲ್ಲವೂ ವ್ಯಾಲ್ಯೂಡ್ ಆಗಿರಬೇಕು, ಗುಣಮಟ್ಟವನ್ನು ಹೊಂದಿರಬೇಕು ಅಂತ ಹೇಳತಕ್ಕಂಥದ್ದು ನರಸಿಂಹನ್ ಕಮಿಟಿಯ ಪೂರ್ಣ ಧ್ಯೇಯ ಆಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬ್ಯಾಂಕ್ ಸುಧಾರಣೆಗೆ ಸಂಬಂಧಪಟ್ಟಂಗೆ ಬಂದಂಥ ಒಂದಿಷ್ಟು ಕಮಿಟಿಗಳು, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂಥ ಒಂದಿಷ್ಟು ಕಮಿಟಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಊರ್ಜಿತ್ ಪಟೇಲ್ ಸಮಿತಿ ಅಂತ ಹೇಳಿ ನೋಡ್ತೇವೆ, 2013ರಲ್ಲಿ ಬರುತ್ತೆ. ವಿತ್ತೀಯ ನೀತಿಯ ಚೌಕಟ್ಟನ್ನು ಪರಿಷ್ಕರಿಸುವುದು ಮತ್ತು ಬಲಪಡಿಸುವುದು. ಏನು ವಿತ್ತೀಯ ನೀತಿಯ ಚೌಕಟ್ಟು ಅಂತ ಅಂದರೆ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಮಾನಿಟರಿ ಪಾಲಿಸಿ. ಯಾವ ಮಾನಿಟರಿ ಪಾಲಿಸಿ ಅಂತಂದರೆ RBI ಮಾಡ್ಬೇಕಾದ್ರೆ ಮಾತಾಡಿದ್ದೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ. ಯಾಕೆ ಬಂತು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಅಂದರೆ, ಒಂದು ದೇಶದ ಹಣಕಾಸು ನೀತಿಯನ್ನು ಪರಿಷ್ಕರಣೆ ಮಾಡಬೇಕು, ಇವೆಲ್ಲದರ ಗುಣಮಟ್ಟವನ್ನು ಹೆಚ್ಚಿಸಬೇಕು, ಸುಧಾರಣೆಯನ್ನು ತರಬೇಕು ಅಂತ ಹೇಳಿ ಊರ್ಜಿತ್ ಪಟೇಲ್ ಅವರು ಒಂದು ಶಿಫಾರಸನ್ನು ಮಾಡ್ತಾರೆ. ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದಂಥವರು ರಘುರಾಮ್ ರಾಜನ್ ಅವರು, ಊರ್ಜಿತ್ ಪಟೇಲ್ ಅವರು ಡೆಪ್ಯೂಟಿ ಗವರ್ನರ್ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟಂಥ ಶಿಫಾರಸ್ಸಿನ ಅನ್ವಯ MPC ಮಾನಿಟರಿ ಪಾಲಿಸಿ ಕಮಿಟಿನ ಜಾರಿಗೆ ತರಲಾಗಿರುತ್ತೆ. ವಿತ್ತೀಯ ನೀತಿಯ ಚೌಕಟ್ಟಿಗೆ ಸಂಬಂಧಪಟ್ಟ ಹಾಗೆ, ಒಂದು ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ ಪಾಲಿಸಿ ಫ್ರೇಮ್ವರ್ಕನ್ನು ರೂಪಿಸಿಕೊಟ್ಟಂಥವ್ರು ಯಾರು ಅಂತಂದರೆ ಊರ್ಜಿತ್ ಪಟೇಲ್ ಅಂತ ಹೇಳಿ ನೋಡ್ತೇವೆ 2013ರಲ್ಲಿ. ನೆಕ್ಸ್ಟು 2010ರಲ್ಲಿ ಬರ್ತಕ್ಕಂತಹ ದಾಮೋದರ್ ಸಮಿತಿ ತುಂಬ ಇಂಪಾರ್ಟೆಂಟು. ಬ್ಯಾಂಕಿಂಗ್ ಸೇವೆಗಳ ಕುರಿತಾಗಿ ಶಿಫಾರಸು ಮಾಡುತ್ತೆ. ಹೇಗೆ ಸರ್ವಿಸ್ ಇರಬೇಕು, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸರ್ವಿಸ್ ಹೇಗಿರಬೇಕು, ಬ್ಯಾಂಕ್ಗಳ ಮೋಟೋ ಏನಾಗಿರಬೇಕು, ಆ ಟ್ಯಾಗ್ಲೈನ್ಗಳಲ್ಲಿ ನೋಡ್ತಾ ಇರ್ತೇವೆ. ಒಂದೊಂದು ಬ್ಯಾಂಕ್ಗಳು ಟೆಕ್ ಫ್ರೆಂಡ್ಲಿ ಬ್ಯಾಂಕು, ಯುವರ್ ಫ್ಯಾಮಿಲಿ ಬ್ಯಾಂಕು, ಈ ಥರದ ಒಂದಿಷ್ಟು ಮೋಟೋಗಳನ್ನು ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತವೆ. ದಾಮೋದರ್ ಸಮಿತಿ ಹೇಳ್ತಕ್ಕಂಥದ್ದು ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಉತ್ಕೃಷ್ಟವಾದಂತಹ ಮಾಹಿತಿ ಯಾವ್ದು ನೀಡುತ್ತೆ ಅಂತಂದರೆ ದಾಮೋದರ್ ಸಮಿತಿ. ನೆಕ್ಸ್ಟ್ BS ಕೃಷ್ಣ ಸಮಿತಿ 2010-11ರ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಹಣಕಾಸು ವಲಯದ ಶಾಸನಾತ್ಮಕ ಸುಧಾರಣೆಗಳು. ಒಂದು ಹಣಕಾಸು ವಲಯದಲ್ಲಿ ಶಾಸನಾತ್ಮಕವಾಗಿ ಶಾಸನಗಳ ಮೂಲಕ, ಲೆಜಿಸ್ಲೇಚರ್ ಅಂತ ಏನು ಕರಿತೇವೆ, ಇದರ ಮೂಲಕ ಹೇಗೆ ಸುಧಾರಣೆಗಳನ್ನು ತರಬಹುದು ಅಂತಕ್ಕಂಥದ್ದನ್ನು, ಲೀಗಲಿ ಹೇಗೆ ಸುಧಾರಣೆಗಳನ್ನು ತರಬಹುದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು BS ಕೃಷ್ಣ ಸಮಿತಿ ಅಂತ ಹೇಳಿ ನೋಡ್ತೇವೆ. ಶಾಸನಾತ್ಮಕ ಕ್ರಮಗಳನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಮಿತಿ BS ಕೃಷ್ಣ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದೀಪಕ್ ಮೊಹಂತಿ ಸಮಿತಿ 2015ರ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ತೇವೆ. ಈ ಕಮಿಟಿ ಬ್ಯಾಂಕಿಂಗ್ ಕಾರ್ಯನಿರ್ವಹಣೆಗೆ, ಬ್ಯಾಂಕಿಂಗ್ ವರ್ಕ್ ಪ್ರೊಸೆಸ್ ಹೇಗಿರಬೇಕು, ಕಾರ್ಯನಿರ್ವಹಣೆ ಹೇಗಿರಬೇಕು, ಅಲ್ಲಿಯೇ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಹೇಗಿರಬೇಕು, ಆಮೇಲೆ ಫ್ರೆಂಡ್ಲಿಯಾಗಿ ಹೇಗೆ ಮೂವ್ ಮಾಡ್ತಾ ಹೋಗಬೇಕು, ಒಟ್ಟು ಬ್ಯಾಂಕಿಂಗ್ನ ಒಂದು ಕಾರ್ಯಾಚರಣೆ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿ ದೀಪಕ್ ಮೊಹಂತಿ ಸಮಿತಿ ಶಿಫಾರಸನ್ನು ಮಾಡುತ್ತೆ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ನಚಿಕೇತ್ ಮೋರ್ ಸಮಿತಿ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಸಮಿತಿ. 2013ರಲ್ಲಿ ಈ ಸಮಿತಿ ಬರುತ್ತೆ. ಪೇಮೆಂಟ್ ಬ್ಯಾಂಕಿಂಗಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಾನು ಮಾತಾಡಿದ್ದೇನೆ, ಪೇಮೆಂಟ್ ಬ್ಯಾಂಕಿಂಗ್ ಬಗ್ಗೆ ತುಂಬ ಮಾಹಿತಿಯನ್ನು ನೀಡಿದ್ದೇನೆ. ಭಾರತದಲ್ಲಿ ಆರಂಭ ಆದಂತಹ ಮೊದಲ ಪೇಮೆಂಟ್ ಬ್ಯಾಂಕ್ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಏನು ಮಾತಾಡಿದ್ದೇನೆ, ಇವೆಲ್ಲ ಸ್ಥಾಪನೆ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಚಿಕೇತ್ ಮೋರ್ ಸಮಿತಿ ಅಂತ ಹೇಳಿ ನಾವು ಕರೀತೇವೆ. ನೆಕ್ಸ್ಟು RJ ಈರಯ್ಯ ಸಮಿತಿ 1975ರಲ್ಲಿ ಆರಂಭ ಆದಂಥ RJ ಈರಯ್ಯ ಸಮಿತಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೇವೆ. 1975ರಲ್ಲಿ ನಾವು ಗಮನಿಸಿದ ಹಾಗೆ
ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ 1976ರಲ್ಲಿ ಹಲವಾರು ರೀಜ್ನಲ್ ರೂರಲ್ ಬ್ಯಾಂಕ್ಗಳು ಆರಂಭ ಆಗ್ತವೆ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ಪ್ರಥಮ್ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಸಿಂಡಿಕೇಟ್ನ ಪ್ರಾಯೋಜಕತ್ವದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಅಜೆ ಹಿರಯ್ಯ ಸಮಿತಿಯ ಶಿಫಾರಸ್ಸಿನ ಅನ್ವಯ ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟು ಸುಂದರ್ ಶಾನ್ ಸೇನ್ ಸಮಿತಿ ಅಂತ ಹೇಳಿ ನೋಡ್ತೇವೆ. ಇದು ಭಾರತದಲ್ಲಿ ವಿತ್ತೀಯ ತಂತ್ರಜ್ಞಾನ ಮತ್ತು ಡಿಜಿಟಲ್ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು. ಅಂದರೆ ಒಂದು ವಿತ್ತೀಯ ತಂತ್ರಜ್ಞಾನ ಅಂತಂದರೆ ಒಂದು ಆರ್ಥಿಕತೆಯಲ್ಲಿ ಟೆಕ್ನಾಲಜಿಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಟೆಕ್ನಿಕಲ್ ಎಕಾನಮಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಆಮೇಲೆ ಡಿಜಿಟಲ್ ಪೇಮೆಂಟನ್ನು, ಡಿಜಿಟಲ್ ಬ್ಯಾಂಕಿಂಗನ್ನು ಹೇಗೆ ಉತ್ತೇಜನ ಮಾಡಬೇಕು. ಇವತ್ತು ಡಿಜಿಟಲ್ ಬ್ಯಾಂಕಿಂಗ್ ಎಲ್ಲ ಆಗ್ತಿರೋದು, ಪ್ರೊಸೆಸ್ ಎಲ್ಲ ಡಿಜಿಟಲ್ ಆಗ್ತಿರ್ತಕ್ಕಂಥದ್ದು. ಸೊ ಅದನ್ನು ಸುಂದರ್ ಶಾನ್ ಸೇನ್ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು AC ಶಾ ಸಮಿತಿ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸಂಸ್ಥೆ ಅಂತ ಹೇಳಿ ಕರಿತೇವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತಂದರೆ ಬ್ಯಾಂಕುಗಳನ್ನು ಹೊರತುಪಡಿಸಿ, ಬ್ಯಾಂಕಿಂಗ್ ಕಾರ್ಯಗಳನ್ನು ಹೊರತುಪಡಿಸಿ ಏನು ನಾನ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಂತ ಕರಿತೇವೆ, ಅದಕ್ಕೆ ಸಂಬಂಧಿಸಿದಂತೂ AC ಶಾ ಸಮಿತಿ ಅಂತ ಹೇಳಿ ನೋಡ್ತೇವೆ. ಇದಾದಮೇಲೆ ಬರ್ತಕ್ಕಂಥದ್ದು ಸ್ನೇಹಿತರೆ, ನೆಕ್ಸ್ಟ್ ಬರ್ತಕ್ಕಂತಹ ಸಮಿತಿ ಉಷಾ ತೋರೋಟ್ ಸಮಿತಿ ಅಂತ ಹೇಳಿ ನೋಡ್ತೇವೆ. ಉಷಾ ತೋರೋಟ್ ಸಮಿತಿ ಹಣಕಾಸು ಸಮನ್ವಯತೆಯನ್ನು ಕುರಿತು ಮಾತಾಡುತ್ತೆ. ತುಂಬ ಇಂಪಾರ್ಟೆಂಟ್ ಆದಂಥ ಸಮಿತಿ, ಹಣಕಾಸು ಸಮನ್ವಯತೆಯ ಕುರಿತು ಮಾತಾಡುವಂಥ ಸಮಿತಿ ಉಷಾ ತೋರೋಟ್ ಸಮಿತಿ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟು ವರ್ಮಾ ಸಮಿತಿ, 1996ರಲ್ಲಿ ಬರ್ತಕ್ಕಂಥ ವರ್ಮಾ ಸಮಿತಿ ವಾಣಿಜ್ಯ ಬ್ಯಾಂಕುಗಳ ಪುನರ್ರಚನೆಗೆ ಸಂಬಂಧಿಸಿರ್ತಕ್ಕಂಥ ಸಮಿತಿ. ವಾಣಿಜ್ಯ ಬ್ಯಾಂಕುಗಳನ್ನು ಹೇಗೆ ಪುನರ್ರಚಿಸಬೇಕು ಅಂತ ಹೇಳಿ ವರ್ಮಾ ಸಮಿತಿ ಮಾತಾಡುತ್ತೆ. ಇಷ್ಟು ಸ್ನೇಹಿತರೆ ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಸಮಿತಿಗಳು. ಎಕ್ಸಾಮ್ಗಳಲ್ಲಿ ನಿಮಗೆ ಹೇಗೆ KPSCಲಿ ಕ್ವಶನ್ ಫ್ರೇಮ್ ಮಾಡ್ತಾನೆ ಅಂತಂದರೆ, ಇದರಲ್ಲಿ ಒಂದು 4 ಸಮಿತಿಗಳನ್ನು ಕೊಟ್ಟಿರ್ತಾನೆ. ಇನ್ನೊಂದು ಸಮಿತಿಯನ್ನು ಏನು ಮಾಡಿರ್ತಾನೆ ಅಂತಂದರೆ ತೆರಿಗೆ ಸುಧಾರಣೆ, ವಿಜಯ್ ಕೇಳ್ಕರ್ ಸಮಿತಿ ಅಂತ ಕೊಟ್ಟಿರ್ತಾನೆ. ಅದು ತೆರಿಗೆ ಸುಧಾರಣೆಗೆ ಸಂಬಂಧಿಸಿದಂಥ ಸಮಿತಿ. ಆ ಸಮಿತಿಯನ್ನು ಕೊಟ್ಟು ಈ ಕೆಳಗಿನ ಸಮಿತಿಗಳಲ್ಲಿ ಯಾವ ಸಮಿತಿ ಬ್ಯಾಂಕಿಂಗ್ ವಲಯದ ಸುಧಾರಣೆಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾನೆ. 1 2 3 ಸರಿ, 1 2 3 4 ಸರಿ, 1 2 3 4 5 ಸರಿ, ಯಾವುದೂ ಸರಿ ಅಲ್ಲ ಅಂತ ಹೇಳಿ ಕೊಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಸಮಿತಿಗಳ ಬಗ್ಗೆ ಒಂದು ಕ್ಲಾರಿಟಿ ಇರಲಿ. ನೆಕ್ಸ್ಟು ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಿಸಿದಂತೆ ತಂದಂತಹ ಕಾಯ್ದೆಗಳು, ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಟು ರಿಫಾರ್ಮ್ ಬ್ಯಾಂಕಿಂಗ್ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಂತ ಹೇಳಿ ನೋಡ್ತೇವೆ. ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1955 ಅಂತ ಹೇಳಿ ನೋಡ್ತೇವೆ. ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಆ್ಯಕ್ಟ್ 1964 ಅಂತ ಹೇಳಿ ನೋಡ್ತೇವೆ. ನಿಮಗೆ ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ನಾನೇನು 1969ರಲ್ಲಿ ರಾಷ್ಟ್ರೀಕರಣ ಅಂತ ಹೇಳಿ ತುಂಬ ಮಾತಾಡಿದೆ. ಈ ರಾಷ್ಟ್ರೀಕರಣ ಆಗ್ತಕ್ಕಂಥದ್ದೇ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ 1964ರ ಅಡಿಯಲ್ಲಿ. ಅದನ್ನು ಸುಗ್ರೀವಾಜ್ಞೆಯ ಮೂಲಕ ಇದನ್ನು ಜಾರಿಗೆ ತರಲಾಗಿರುತ್ತೆ. ಆರ್ಡಿನೆನ್ಸ್ ಅಂತ ಕರಿತೇವೆ, ಪ್ರೆಸಿಡೆಂಟ್ ಆರ್ಡರ್ ಮೂಲಕ ಜಾರಿಗೆ ತರಲಾಗಿರುತ್ತೆ. ಬಟ್ ಅದಾದಮೇಲೆ ಅದನ್ನು ಒಂದು ಕಾಯ್ದೆಯನ್ನು ರೂಪಿಸಿ 1964ರಲ್ಲಿ ಕಾಯ್ದೆಯನ್ನು ರೂಪಿಸಲಾಗಿರುತ್ತೆ ಅಂತ ಹೇಳಿ ನೋಡ್ತೇವೆ. ಅದಕ್ಕೆ ಜಾರಿಗೆ ಬರೋದು 1969ರಲ್ಲಿ ಅಂತ ಹೇಳಿ ನೋಡ್ತೇವೆ. ದ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಆ್ಯಕ್ಟ್ 1976ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999ರಲ್ಲಿ ಜಾರಿಗೆ ಬಂದಿದೆ ಅಂತೇಳಿ ನೋಡ್ತೇವೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಅಂತಕ್ಕಂಥದ್ದು 2002ರಲ್ಲಿ ಜಾರಿಗೆ ಬಂದಿದೆ. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆ್ಯಕ್ಟ್ 2006ರಲ್ಲಿ ಬಂದಿದೆ. ದ ಬ್ಯಾಂಕಿಂಗ್ ಓಂಬರ್ಸ್ಮನ್ ಸ್ಕೀಮ್ ಅಂತಕ್ಕಂಥದ್ದು, ಅಂದರೆ ಬ್ಯಾಂಕುಗಳ ನಡುವೆ ದಿವಾಳಿತನ, ಬ್ಯಾಂಕುಗಳ ನಡುವೆ ಉಂಟಾಗ್ತಕ್ಕಂತಹ ಒಂದಿಷ್ಟು ಕ್ಲಿಷ್ಟ ಪರಿಸ್ಥಿತಿಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಓಂಬರ್ಸ್ಮನ್ ಸ್ಕೀಮನ್ನು ಜಾರಿಗೆ ತರಲಾಗಿರುತ್ತೆ. ಆಮೇಲೆ ದ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತಕ್ಕಂಥದ್ದು, ಬ್ಯಾಂಕ್ ದಿವಾಳಿತನ ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದಿಷ್ಟವಾದ ಕೋಡ್ ಇರೋದಿಲ್ಲ. 2016ರಲ್ಲಿ ದ ಬ್ಯಾಂಕ್ ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟೆನ್ಸಿ ಕೋಡನ್ನು 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇವೆಲ್ಲ ಇಂಪಾರ್ಟೆಂಟ್, ಬ್ಯಾಂಕಿಂಗ್ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಂತ ಹೇಳಿ ನೋಡ್ತೇವೆ. ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಇಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಬ್ಯಾಂಕಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಬ್ಯಾಂಕಿನ ಬಗ್ಗೆ ಮಾಹಿತಿ ಇರಲಿ. ಅದು ಮುದ್ರಾ ಬ್ಯಾಂಕು, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳಿ ಕರೀತೇವೆ. ಆರಂಭ ಆಗಿದ್ದು ಏಪ್ರಿಲ್ 5, 2015ರಲ್ಲಿ ಆರಂಭ ಆಗಿರುತ್ತೆ. ಇದನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರ್ತಾರೆ. ಇದರ ಮೂಲ ಬಂಡವಾಳ 20 ಕೋಟಿ ರೂ ಮೂಲ ಬಂಡವಾಳ ಅಂತ ಹೇಳಿ ಕರಿತೇವೆ. ಇದರ ಧ್ಯೇಯ ವಾಕ್ಯವನ್ನು ತುಂಬ ಸಾರಿ ಕ್ವಶನ್ ಕೇಳಿದ್ದಾನೆ. ಫಂಡಿಂಗ್ ದ ಅನ್ಫಂಡೆಡ್ ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯ. ಇದರ ಉದ್ದೇಶ ಏನು, ಇದರ ಧ್ಯೇಯ ಏನು ಅಂತಂದರೆ ಏಕ ವ್ಯಕ್ತಿ ಮಾಲೀಕತ್ವದ ವ್ಯಾಪಾರೋದ್ಯಮಿಗಳಿಗೆ
ಹಣಕಾಸು ನೆರವನ್ನು ಒದಗಿಸೋದು. ಅಂದರೆ ಒಬ್ಬನೇ ವ್ಯಕ್ತಿ ಏನೋ ಒಂದು ಬಂಡವಾಳವನ್ನು ಹಾಕಿ ಏನೋ ಒಂದು ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತಂದರೆ, ಏನೋ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತಂದರೆ ಅವನಿಗೆ ಬಂಡವಾಳ ಒದಗಿಸುವಂತಹ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳಿದ್ದನ್ನು ನಾವು ಕರಿತೇವೆ. 3 ತರಹದ ಸಾಲಗಳನ್ನು ಇದು ನೀಡುತ್ತೆ ಸ್ನೇಹಿತರೆ. ಈ ಯೋಜನೆಯಲ್ಲಿ 3 ತರಹದ ಸಾಲಗಳು ತುಂಬ ಇಂಪಾರ್ಟೆಂಟು. ಶಿಶು, ಕಿಶೋರ, ತರುಣ ಅಂತ ಹೇಳಿ ನೋಡ್ತೇವೆ. ಶಿಶು ಅಂದರೆ 50,000ದವರೆಗಿನ ಬಂಡವಾಳವನ್ನು, 50,000ದವರೆಗಿನ ಸಾಲವನ್ನು, ಲೋನನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ. ಕಿಶೋರ ಅಂದರೆ 50,000ದಿಂದ 5 ಲಕ್ಷದವರೆಗೆ ಲೋನನ್ನು ನೀಡ್ತಕ್ಕಂಥ ವ್ಯವಸ್ಥೆ. ತರುಣ ಅಂದರೆ 5 ಲಕ್ಷದಿಂದ 10 ಲಕ್ಷ. ನಾವು ಶಿಶು, ಕಿಶೋರ, ತರುಣ ಅಂತ ಹೇಳಿ ನಮ್ಮ ಏನು ವ್ಯವಸ್ಥೆಯನ್ನು ನಾವು ಬಾಲ್ಯ ವ್ಯವಸ್ಥೆಯಿಂದ ಯವನ ವ್ಯವಸ್ಥೆವರೆಗೆ ಏನು ಗಮನಿಸ್ತೇವೆ, ಹಾಗೆ ಶಿಶು, ಕಿಶೋರ, ತರುಣ ಅಂತೇಳಿ ನೋಡ್ತೇವೆ. 50ರಿಂದ 5 ಲಕ್ಷ, 5 ಲಕ್ಷದಿಂದ 10 ಲಕ್ಷ ಅಂತ ಹೇಳಿ ಗಮನಿಸ್ತೇವೆ. ಇಷ್ಟು ಈ ಬ್ಯಾಂಕಿನ ಬಗ್ಗೆ ನಮಗೆ ಗೊತ್ತಿರಬೇಕಾದಂತಹ ಮಾಹಿತಿ. ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆದಂತಹ ಮಾಹಿತಿಯನ್ನು ನೀಡ್ತೇನೆ. ಇಲ್ಲೊಂದು ಫ್ಲೋ ಚಾರ್ಟನ್ನು ಹಾಕಿಕೊಟ್ಕೊಂಡಿದ್ದೇನೆ. ಇದರಲ್ಲಿ ಭಾರತದ ಟಾಪ್ 10 ಬ್ಯಾಂಕ್ಸ್ಗಳು ಯಾವ್ಯಾವು, ಇಂಪಾರ್ಟೆಂಟ್ ಆದಂಥ ಟಾಪ್ 10 ಬ್ಯಾಂಕ್ಸ್ಗಳು ಯಾವ್ಯಾವು ಅಂತಕ್ಕಂಥ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಭಾರತದ ಟಾಪ್ 10 ಬ್ಯಾಂಕ್ಸ್ಗಳು ಯಾವ್ಯಾವು ಅಂತ ಹೇಳಿ ನೋಡಿದಾಗ, ಪ್ರಸ್ತುತ ಅಸೆಟ್ಟಲ್ಲಿ ಮತ್ತು ಅತಿ ಹೆಚ್ಚು ಏನೋ ಬಂಡವಾಳ ಹೊಂದಿರತಕ್ಕಂಥದ್ದು, ಬ್ರಾಂಚ್ಗಳನ್ನು ಹೊಂದಿರತಕ್ಕಂಥ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ಹೆಚ್ಚು ಅಸೆಟ್ಟನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಅಂತ ಹೇಳಿ ಗಮನಿಸ್ಕೊಳ್ತೇವೆ. ಇದು ಪ್ರೈವೇಟ್ ಮತ್ತು ಇದು ಏನೋ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳನ್ನ ತೆಗೆದುಕೊಂಡು ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನ ತೆಗೆದುಕೊಂಡಾಗ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ಗುರುತಿಸ್ಕೊಳ್ಳುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ನೋಡ್ತೇವೆ. 2ನೇ ಸ್ಥಾನದಲ್ಲಿ HDFC ಬ್ಯಾಂಕ್, ಏನೋ HDFC ಅಂತ ಕರಿತೇವೆ, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಕರಿತೇವೆ, ಈ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. 3ನೇದು ICICI ಬ್ಯಾಂಕ್, ಏನೋ ಪ್ರೈವೇಟ್ ಸೆಕ್ಟರ್ನಲ್ಲಿ ಬರ್ತಕ್ಕಂಥ ಬ್ಯಾಂಕ್. ಇದು HDFCನೂ ಪ್ರೈವೇಟ್ ಸೆಕ್ಟರ್ನಲ್ಲಿ ಬರ್ತಕ್ಕಂಥ ದೊಡ್ಡ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ICICI ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 4ನೇ ಸ್ಥಾನದಲ್ಲಿದೆ. ಪ್ರೈವೇಟ್ ಸೆಕ್ಟರ್ನಲ್ಲಿ ಹೋಲಿಸಿದಾಗ 4ನೇ ಸ್ಥಾನ. ಗೌರ್ನಮೆಂಟ್ ಸೆಕ್ಟರ್ಗೆ ಬಂದರೆ ಇದು 2ನೇ ಸ್ಥಾನಕ್ಕೆ ಬರುತ್ತೆ. ಯಾಕಂತಂದರೆ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕು, ಸೊ 2ನೇ ಸ್ಥಾನಕ್ಕೆ ಬರುತ್ತೆ. ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ನೋಡ್ತೇವೆ. ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೇಂದ್ರ ಬ್ಯಾಂಕು, ಆಮೇಲೆ ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಂತಕ್ಕಂಥದ್ದು. ಇಷ್ಟು ಬ್ಯಾಂಕುಗಳು ಟಾಪ್ 10 ಬ್ಯಾಂಕುಗಳು, ಭಾರತದಲ್ಲಿ ಟಾಪ್ 10 ಬ್ಯಾಂಕುಗಳು. ಇನ್ನು ವಿಶ್ವಕ್ಕೆ ಬಂದಾಗ, ಇಡೀ ವಿಶ್ವವನ್ನು ನೋಡಿದಾಗ ಟಾಪ್ 10 ಬ್ಯಾಂಕುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ನಿಮ್ಮ ಮಾಹಿತಿಗಾಗಿ ನೀಡ್ತಾ ಇದ್ದೇನೆ. ಅದರಲ್ಲಿ ಒಂದು ICBC ಅಂತಕ್ಕಂಥದ್ದು, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಚೀನಾ ಅಂತ ಹೇಳಿ ನೋಡ್ತೇವೆ. ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೀನಾ ಅಂತ ಹೇಳಿ ನೋಡ್ತೇವೆ. ಚೀನಾದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. $338 ಬಿಲಿಯನ್ ಕ್ಯಾಪಿಟಲನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಇನ್ನು 2ನೇ ಸ್ಥಾನದಲ್ಲಿ ಚೀನಾ ಕನ್ಸ್ಟ್ರಕ್ಷನ್ ಬ್ಯಾಂಕ್ ಅಂತ ಹೇಳಿ ನೋಡ್ತೇವೆ. ಚೀನಾ 287 ಬಿಲಿಯನ್ ಕ್ಯಾಪಿಟಲನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಗ್ರಿಕಲ್ಚರಲ್ ಬ್ಯಾಂಕ್ ಆಫ್ ಚೀನಾ ಅಂತಕ್ಕಂಥದ್ದು. ಚೀನಾದ ಬ್ಯಾಂಕುಗಳೇ ಮೊದಲ 4 ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬ್ಯಾಂಕ್ ಆಫ್ ಚೀನಾ ಅಂತ ಹೇಳಿ ನೋಡ್ತೇವೆ, ಚೀನಾದ ಬ್ಯಾಂಕು. ನೆಕ್ಸ್ಟ್ JP ಮುರ್ಗನ್ ಕೇಸ್ ಅಂತಕ್ಕಂಥದ್ದು, JP ಮುರ್ಗನ್ ಗೇಸ್ ಅಂತಕ್ಕಂಥದ್ದು US ಬ್ಯಾಂಕ್. ಇದು US ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇದು 5ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಬ್ಯಾಂಕ್ ಆಫ್ ಅಮೇರಿಕಾ, ಅಮೇರಿಕಾದ ಬ್ಯಾಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಆಫ್ ಅಮೇರಿಕಾ US, ಇದು 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. 7ನೇ ಸ್ಥಾನದಲ್ಲಿ ವೆಲ್ಸ್ ಫಾರ್ಗೋ ಅಂತಕ್ಕಂಥದ್ದು, ವೆಲ್ಸ್ ಫಾರ್ಗೋ ಅಂತಕ್ಕಂತಹ ಬ್ಯಾಂಕು US ಬ್ಯಾಂಕು. ನೆಕ್ಸ್ಟ್ ಸಿಟಿ ಗ್ರೂಪ್ ಅಂತಕ್ಕಂತಹ ಬ್ಯಾಂಕು 8ನೇ ಸ್ಥಾನದಲ್ಲಿದೆ, US ಬ್ಯಾಂಕು. 9ನೇ ಸ್ಥಾನದಲ್ಲಿ HSBC ಅಂತಕ್ಕಂಥದ್ದು, HSBC ಅಂತಕ್ಕಂತಹ ಬ್ಯಾಂಕು ತುಂಬ ಇಂಪಾರ್ಟೆಂಟು. ಇದು UK ಬ್ಯಾಂಕು, ಇದು 9ನೇ ಸ್ಥಾನದಲ್ಲಿದೆ. 10ನೇ ಸ್ಥಾನದಲ್ಲಿ ಮಿಟ್ಸುಬಿಶಿ UFG ಅಂತ ಹೇಳಿ ಬರುತ್ತೆ, ಚೀನಾ, ಇದು ಜಪಾನಿಂದು ಟೋಕಿಯೋದಲ್ಲಿ ಬರ್ತಕ್ಕಂಥ ಒಂದು ಬ್ಯಾಂಕು. 146 ಕೋಟಿ ಬಂಡವಾಳವನ್ನು ಹೊಂದಿರತಕ್ಕಂಥ ಬ್ಯಾಂಕು. ಇದು ಟಾಪ್ 10 ಲೀಸ್ಟ್ನಲ್ಲಿ ಬರ್ತಕ್ಕಂಥ ಬ್ಯಾಂಕುಗಳು. ಇಷ್ಟು ಮಾಹಿತಿ ಸ್ನೇಹಿತರೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಿಸಿದಂಥ ಪೂರ್ಣವಾದಂಥ ಊಟವನ್ನು ಬಡಿಸಿದ್ದೇನೆ. ಯಾಕಂತಂದರೆ ಹೇಗೆ ಬ್ಯಾಂಕುಗಳು ಹುಟ್ಕೊಂಡವು, ಬ್ಯಾಂಕಿಂಗ್ ಸೆಕ್ಟರ್ ಹೇಗಿದೆ, ಪ್ರೈವೇಟ್ ಸೆಕ್ಟರ್ ಅಂದರೆ ಏನು, ಶೆಡ್ಯೂಲ್ಡ್ ಬ್ಯಾಂಕು, ನಾನ್ ಶೆಡ್ಯೂಲ್ಡ್ ಬ್ಯಾಂಕು, ಅದರ ವರ್ಗೀಕರಣ, ಕ್ಲಿಯರ್ ಕಟ್ ಆದಂತಹ ಮಾಹಿತಿ, ಅದಾದಮೇಲೆ ಅದರ ಕಾರ್ಯಗಳು, ಸಮಿತಿಗಳು, ಶಿಫಾರಸ್ಸುಗಳು, ಆಮೇಲೆ ಏನೇನು ಸುಧಾರಣೆಗಳನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ತಂದ್ವಿ, ನ್ಯಾಷನಲೈಸೇಷನ್ ಅಂದರೆ ಏನು, ಅಮಾಲ್ಗಮೇಷನ್ ಅಂತ ಅಂದರೆ ಏನು, ಹೀಗೆ ಒಂದು ಕ್ರೋಢೀಕೃತವಾದಂತಹ ಪೂರ್ಣ ಆದಂತಹ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಇದಿಷ್ಟು ಚಾಪ್ಟರ್ 6ಗೆ ಬ್ಯಾಂಕಿಂಗ್ ಆ್ಯಂಡ್ ಬ್ಯಾಂಕಿಂಗ್ ಟೈಪ್ಸ್ ಆಫ್ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿ. ನಿಮಗೆ ಮುಂದಿನ ಚಾಪ್ಟರ್ನಲ್ಲಿ ಹೀಗೆ ಇಂಥದ್ದೇ ಒಂದು ಅದ್ಭುತವಾದಂಥ ಚಾಪ್ಟರ್ನ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.